ಸರಿ, ಈಗ ಸ್ಟಾರ್ಟಿಂಗ್ ಇಂದ ಮಾಡ್ಲಾ ಬೆಸ್ಟ್ ಅದು? ಓಕೆ. ಬುದ್ಧ ಧಮ್ಮ ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಮಾಡ. ಧಮ್ಮ ಅಂದ್ರೆ ಏನು ಅಂದ್ರೆ ನೇಚರ್. ನೈಸರ್ಗಿಕದಲ್ಲಿ ಏನಿದೆಯೋ ಅದೇ ಇಲ್ಲಿದೆ, ಇಲ್ಲಿರೋದು ಅಲ್ಲಿದೆ ಅಷ್ಟೇ, ಎರಡೇ. ಸೊ ಹೆಂಗ್ ವರ್ಕ್ ಆಗತ್ತೆ ತಗೊಂಡ್ರೆ, ಈಗ ನಿಮಗೆ ಬಿಸಿಲಿದೆ ಅಂತ ಹೇಳಿದ್ರೆ ಮೋಡ ಇರಬಾರ್ದು, ಅವಾಗ ಬಿಸಿಲಿದೆ, ಬಿಸಿಲು ತಾಕತ್ತೆ. ಮೋಡ ಇದ್ರೆ ಬಿಸಿಲು ತಾಕಲ್ಲ. ಹಾಗೇನೆ ಯಾವುದೇ ಕಂಡೀಷನ್ ಇದ್ರೆ ಆ ಕಂಡೀಷನ್ ಎಲ್ಲಿ ತನಕ ಇರುತ್ತೋ ಅದು ಹಂಗೆ ವರ್ಕ್ ಆಗ್ತಿರುತ್ತೆ. ನಮಗೇನ್ ಅನ್ಸತ್ತಪ್ಪ ಅಂದ್ರೆ ಏನು ಚೇಂಜ್ ಆಗ್ತಿಲ್ಲ ಅಂತ ಅನ್ಸುತ್ತೆ. ಈಗ ಇವತ್ತು ಬಿಸಿಲಿದೆ, ಇದು ಮೋಡ ಇಲ್ಲ ಅಂತ ಹೇಳಿದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಏನು, ಮೋಡ ಇರಬಾರದು ಅಂತ. ಬಿಸಿಲು ಚೆನ್ನಾಗಿರುತ್ತೆ, ಅತಿ ಬಿಸಿಲಾದ್ರೆ ಬೇರೆ, ಅದು ಇರ್ಬೇಕು ಅನ್ಸುತ್ತೆ. ಸೊ ನಮ್ಮ ಮನ್ಸಲ್ಲೇ ಬರುತ್ತೆ ಇದೆ ಚೇಂಜ್ ಆಗ್ಬೇಕು, ಇದು ಹಿಂಗಾಗ್ಬೇಕು ಅಂತ. ಬಟ್ ಅಸ್ಯೂಮಿಂಗ್ ನಮಗೆ ಥಂಡಿ ಆಗ್ತಾ ಇದೆ ಅಂದ್ರೆ ಬಿಸಿಲಿದ್ರೆ ಚೆನ್ನಾಗಿರುತ್ತೆ. ಸೊ ದಟ್ ಮೀನ್ಸ್ ಚಳಿ ಹತ್ತೋದು, ಬಿಸಿ ಹತ್ತೋದು ಈಸ್ ಎ ಕಂಡೀಷನ್. ಈಗ ಚಳಿ ಅಂದ್ರೇನು, ಬೇಸಿಗೆ ಅಂತ ಹೇಳಿದ್ರೆ ಇಟ್ಸ್ ಅ ಟೆಂಪರೇಚರ್. ಅಂದ್ರೆ ಉಷ್ಣತೆ ಕಮ್ಮಿ ಆದ್ರೆ ಥಂಡಿ ಆಗುತ್ತೆ, ಫ್ರೋಸನ್ ಆಗುತ್ತೆ. ಉಷ್ಣತೆ ಜಾಸ್ತಿ ಆದ್ರೆ ಹೀಟ್ ಆಗತ್ತೆ. ದಟ್ ಮೀನ್ಸ್ ಇದನ್ನ ನಾವೇನ್ ನೋಡಬಹುದು, ಅಗ್ನಿ ತತ್ವ ಅಂತ ನೋಡ್ಬೋದು. ಆ ತತ್ವನ ನೀವು ಚೇಂಜ್ ಮಾಡಕ್ಕಾಗಲ್ಲ, ಅದು ಹಂಗೆ ಇರುತ್ತೆ. ದಟ್ಸ್ ನೇಚರ್. ಅದೇ ಅಗ್ನಿ ತತ್ವನ ನಾನು ಮನಸ್ಸಿನಲ್ಲೂ ಹಾಕೋಬಹುದು. ಕೋಪ ಮಾಡ್ಕೊಂಡ್ರೆ ಅದೇ ಅಗ್ನಿ ತತ್ವ ಬರುತ್ತೆ, ಅದೇ ಬೆಂಕಿ ತರ ಸುಡುತ್ತೆ. ನಾ ಏನ್ ಮಾಡ್ಕೋಬಹುದು, ಬಿಸಿ ಮಾಡ್ಕೋಬಹುದು, ಇಲ್ಲ ತಣ್ಣಗೆ ಮಾಡ್ಕೋಬಹುದು. ಹೊರಗಡೆ ತಣ್ಣಗೂ ಇದೆ, ಬಿಸಿನೂ ಇದೆ. ಹಂಗೆ ನಾ ಬಿಸಿನೂ ಮಾಡ್ಕೋಬಹುದು, ತಣ್ಣಗೂ ಮಾಡ್ಕೋಬಹುದು. ತಣ್ಣಗೆ ಮಾಡ್ಕೊಳ್ಳೋದು ಅಂದ್ರೆ ಶೀಲ. ಅದರದ್ದು ರೂಟ್ ವರ್ಡ್ ಸಿ ಅಂದ್ರೆ ಶೀತ, ಶೀಲ. ಸೊ ಶೀತ, ಕೋಲ್ಡ್. ಥ್ಯಾಂಕ್ ಯು. ಸೊ ಹಾಗೆ ಮಾಡ್ಕೋಬಹುದು. ಸೊ ಈಗ ನಾನು ಶೀಲ ಫಾಲೋ ಮಾಡ್ತಾ ಇದ್ದೀನಿ ಅಂದ್ರೆ ತಣ್ಣಗೆ ಮಾಡ್ಕೊಳಕ್ ಮಾಡ್ತಾರೆ. ಯಾವ್ದನ್ನ ಅಂತ ಕೇಳಿದ್ರೆ ದೇಹ ಅಲ್ಲ, ಮನಸ್ಸನ್ನ. ದಟ್ ಈಸ್ ದಿ ಫೌಂಡೇಶನ್. ಸೊ ಬುದ್ಧ ಟೀಚಿಂಗ್ ಸ್ಟಾರ್ಟ್ಸ್ ವಿತ್ ಶೀಲ, ನಾಟ್ ವಿತ್ ಸಮಾಧಿ. ಇದು ನಾವೇನ್ ಕೂತಿದೀವಲ್ಲ, ದಿಸ್ ಇಸ್ ಫಾರ್ ಸಮಾಧಿ, ವಿಚ್ ಮೇಕ್ಸ್ ನೋ ಸೆನ್ಸ್. ನೀವು ಎಷ್ಟೋ ತರ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ, ಅದು ಏನು ವರ್ಕ್ ಆಗಲ್ಲ. ನೀವು ಯಾವ ವಿಪಶನಗಾರ ಹೋಗಿ, ಎಲ್ಲಿಗಾರ ಹೋಗಿ, ಅದು ವರ್ಕ್ ಆಗಲ್ಲ. ಯಾಕೆ ಅಂದ್ರೆ ಶೀಲ ಇಲ್ಲ. ಶೀಲ ಜೊತೆಗೆ ಇನ್ನೊಂದು ಬರುತ್ತೆ, ನೀವರ್ಣ. ನೀವರ್ಣ ಅಂದ್ರೆ ಏನು? ವರ್ಣ ಅಂದ್ರೆ ಕಲರ್, ನೀವರ್ಣ ಅಂದ್ರೆ ಕರ್ಟನ್. ಈಗ ಒಂದು ಆಬ್ಜೆಕ್ಟ್ ಸಬ್ಜೆಕ್ಟ್ಗೆ ಮಧ್ಯದಲ್ಲಿ ನೀವು ಒಂದು ಕರ್ಟನ್ ಹಾಕಿದ್ರೆ ಆಬ್ಜೆಕ್ಟ್ ಕಾಣೋದಿಲ್ಲ. ಹಾಗೇನೆ ಇದು ದೇಹ ಏನಿದೆ, ಇದು ಒಂದು ಕರ್ಟನ್. ಇದ್ರ ಹಿಂದೆ ಇರೋದು ಲೈಟ್. ಸೊ ಬುದ್ಧ ಏನ್ ಹೇಳೋದಂದ್ರೆ, ಇನಿಷಿಯಲಿ ಎಲ್ಲ ಜೀವಿಗಳು ಅಭಾಸಾರದಿಂದ ಸ್ಟಾರ್ಟ್ ಆಯ್ತು. ಅದು ಎಲ್ಲಿ ಬರುತ್ತೆ ಅಂದ್ರೆ ಸೆಕೆಂಡ್ ಧ್ಯಾನ ಮಾಡಿದಾಗ ಬರುತ್ತೆ. ಫೋರ್ತ್ ಧ್ಯಾನ ಮಾಡಿದಾಗ ನಿಮಗೆ ಬೆಳಕು ಬರುತ್ತೆ ಜೋರಾಗಿ. ಅಂದ್ರೆ ಬೆಳಕು ಬರುತ್ತೆ ಅಂದ್ರೆ ನಾನ್ ಬೇರೆ ಬೆಳಕು ಬೇರೆ ಅಂತಲ್ಲ, ಬೆಳಕೆ ನೀವು. ಬಟ್ ಈ ದೇಹ ಅದನ್ನ ಕ್ಲೋಸ್ ಮಾಡುತ್ತೆ. ಅದ್ರ ಹೊರಗಡೆ ನಿಮಗೆ ಪ್ರಕಾಶ ಕಾಣೋದಿಲ್ಲ. ನಮ್ಮ ಆಬ್ಜೆಕ್ಟಿವ್ ಏನು, ಇಲ್ಲಿಂದ ಅಲ್ಲಿಗೆ ಒರಿಜಿನಲ್ ಇದ್ದಿದ್ದ ಕಡೆಗೆ ಹೋಗೋದು. ನಮ್ಮ ಹತ್ರ ಮೂರು ಜಾಗ ಇದೆ. ಒಂದು ಬ್ರಹ್ಮ, ಒಂದು ಅಭಾಸಾರ, ಒಂದು ಸುಭಂಕಿನ. ಈ ಮೂರು ಸುಖ ಉಪಪತ್ತಿ ಅಂದ್ರೆ ಸುಖ ಕೊಡುವಂತ ಜಾಗ. ಅದೇ ಸುಖನ ನಾವು ಈಗ ಹುಡುಕ್ತಾ ಇದ್ದೀವಿ ಅಷ್ಟೇ. ಒರಿಜಿನಲಿ ಇಟ್ ಇಸ್ ಸುಖ. ನೀವು ಕಷ್ಟಪಡುವಂಥದ್ದು ಏನಿಲ್ಲ. ಇನ್ನ ಕಷ್ಟ ಯಾಕೆ ಪಡ್ತಾ ಇದ್ದೀನಿ ಅಂದ್ರೆ ಬಿಕಾಸ್ ಆಫ್ ಕರ್ಟನ್ಸ್ ಅಥವಾ ನೀವರ್ಣ ಅಥವಾ ವರ್ಣ, ಅದರಿಂದ ಕಷ್ಟಪಡ್ತಾ ಇದ್ದೀನಿ.
ಸೊ ದುಃಖ ಅಂತ ತಗೊಂಡ್ರೆ ಕಷ್ಟ ಪಡೋದು. ಎಲ್ಲಿಂದ ಸ್ಟಾರ್ಟ್ ಆಗತ್ತೆ ಅಂದ್ರೆ ಜಾತಿ ಅಂದ್ರೆ ಹುಟ್ಟೋದ್ರಿಂದ, ಅಲ್ಲಿಂದ ಹಿಡಿದು ಇದರದ್ದು ದುಃಖ ಪಡೋದು ಶುರುವಾಯ್ತು. ಅಂದ್ರೆ ಕಷ್ಟ ಪಡೋದು. ನಿಮ್ಗೆ ಕಷ್ಟ ಪಡದೆ ಏನೂ ಸಿಗೋದಿಲ್ಲ. ನಾ ಸುಮ್ಮನೆ ಒಂದ್ ಕಡೆ ಕೂತ್ ಬಿಡ್ತೀನಪ್ಪ ಅಂದ್ರೆ ಆಗೋದಿಲ್ಲ. ಈಗ ನೀವು ಅಲ್ಲಿಂದ ಎಲ್ಲಿಂದ ಬಂದ್ರೂ ಗೊತ್ತಿಲ್ಲ, ಎಫರ್ಟ್ ಹಾಕೊಂಡು ಇಲ್ಲಿ ಬಂದ್ರಿ, ಇಲ್ಲಿಗೆ ನಿಮ್ಗೆ ಏನ್ ಸಿಗುತ್ತೋ ಗೊತ್ತಿಲ್ಲ. ಬಟ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಪ್ಪಾ ಅಂದ್ರೆ ಏನೋ ಸಿಗತ್ತೆ ಅಂತ. ಸಿಕ್ಕರೂ ಸಿಗ್ಬೋದು, ಸಿಗದೇನೂ ಇರ್ಬೋದು, ಬಟ್ ಕಷ್ಟ ಅಂತೂ ಪಡ್ಲೇಬೇಕು. ಸೊ ದ ಆಬ್ಜೆಕ್ಟಿವ್ ಆಫ್ ಬುದ್ಧಧಾಮ ಕಷ್ಟನ ತೆಗೆಯೋದು. ಹಾಗೆ ದುಃಖ ಕ್ಷಯ ಜ್ಞಾನ, ದುಃಖ ಕ್ಷಯ ಆಗಿದೆ, ನನಗಿನ್ನ ದುಃಖ ಇಲ್ಲ ಅಂತ ನಮಗೆ ಅರಿವಾಗತ್ತೆ. ದಿಸ್ ಇಸ್ ದ ಇಂಟ್ರೊಡಕ್ಷನ್ ಆಫ್ ವಾಟ್ ಈಸ್ ಬುದ್ಧಧಾಮ. ಏನ ಕ್ವಶನ್ ಇದೆಯಾ? ಗೊತ್ತಾಯ್ತಾ? ಅದಕ್ಕೆ ಶೀಲ. ಎರಡನೇದಾಗಿ ಶೀಲದಲ್ಲಿ ಸಮಾಧಿ ಮಾಡು ಅಂತಾನೆ. ಅಂದ್ರೆ ಸಮಾಧಿ ಒಳಗನೆ ಇದ್ದುಕೊಂಡು ಶೀಲ ಮಾಡು ಅಂತ. ಈಗ ನೀವು ಮಹಾಬೋಧಿಗೆ ಹೋಗಿರ್ಬೋದು, ಅಲ್ಲಿ ನಿಮಗೆ 5 ಪ್ರಿಸೆಪ್ಟ್ಸ್ ಕೊಡ್ತಾರಪ್ಪ. ಹಂಗಂದ್ರೆ ಏನ್ ಅರ್ಥ ಮಾಡ್ಕೊಂಡಿದ್ದೀರಿ? ಫಸ್ಟ್ ನಿಮ್ಗೆ ಹೇಳಿ, ನಿಮ್ಗೆ ಯಾವ ಲೆವೆಲ್ ಅರ್ಥ ಆಗಿದೆ ಅಂತ, ಆಮೇಲೆ ಅಲ್ಲಿಂದ ಪ್ರಾರಂಭ ಮಾಡ. ಹಂಗಂದ್ರೆ ಹೌದು, ಹೆಂಗ್ ಪ್ರಾಕ್ಟೀಸ್ ಮಾಡ್ತೀರಿ? ಹೌದು, ಸಮಾಧಿ ಹೌದು ಕರೆಕ್ಟ್. ಬಟ್ ಅಲ್ಲಿ ಎರಡಿದೆ. ಆಯ್ತು ಹೇಳ. ಕರೆಕ್ಟ್. ಅಲ್ಲ, ನೀವು ಥಿಂಕಿಂಗ್ ಕರೆಕ್ಟ್ ಆಗಿದೆ, ಬಟ್ ಹೌದು, ಎಗ್ರಿ. ಗಾಟ್ ಇಟ್. ಹೇಳಿ. ಹಾ, ಅಲ್ಲಿ ಅಲ್ಲಲ್ಲ, ಪಾನಾತಿಪಾತ ವೇರಮಣಿ ಸಿಕ್ಖಾಪದಂ ಸಮಾಧಿಯಾಮಿ. ನನ್ ಕ್ವಶನ್ ಈಸ್, ಸಿಕ್ಖಾಪದ ಹೇಗ್ ಮಾಡ್ತಾ ಇದ್ದೀರಾ? ಅಲ್ಲ, ಮೀನಿಂಗ್ ಅಲ್ಲ, ಅದು ಸಿಕ್ಖಾಪದ ಈಸ್ ಟು ಲರ್ನ್, ಸಮಾಧಿಯಾಮಿ ಇಸ್ ಟು ಬೀನ್ ಸಮಾಧಿ. ಅಂದ್ರೆ ಇಡೀ ದಿವಸ ನೀವು ಅದರಲ್ಲಿ ಸಮಾಧಿಯಲ್ಲಿ ಇರಬೇಕು ಅಂತ ಇರೋದು. So the question now comes, how do you do both? ಅಂದ್ರೆ ಸಿಕ್ಖಾಪದ ಏನ್ ಪ್ರಾಸೆಸ್ ಫಾಲೋ ಮಾಡ್ತಾ ಇದ್ದೀರಾ? ಸಮಾಧಿಯಲ್ಲಿ ಹೇಗಿರ್ತೀರಾ? ಈಗ ನನಗೆ ಅವರು ಏನಂದ್ರೆ, ಯಾರು ನಿಮಗೆ ಕೊಡೋದು ಬೇಕಾಗಿಲ್ಲ. ಇನ್ನೊಬ್ರು ಬಂತೆ ಹತ್ರ ಕೂತ್ವಿ, ಅವ್ರು ಕೊಡುವಂಥದ್ದು ಏನಿಲ್ಲ ಅಲ್ಲಿ, ತಗೊಳ್ಳಿ ಅಂತ. ಅಲ್ಲಿ ತಗೊಳಕ್ಕೂ ಏನೂ ಇಲ್ಲ, ಕೊಡೋದಕ್ಕೂ ಏನೂ ಇಲ್ಲ. ದಟ್ ಈಸ್ ಯುವರ್ ಸ್ಟೇಟ್ ಆಫ್ ಯುವರ್ ಮೈಂಡ್ ಇಟ್ ಸೆಲ್ಫ್ ಈಸ್ 5 ಪ್ರಿಸೆಪ್ಟ್. ಆಯ್ತಾ? ಈಗ ನಾನು ಅಲ್ಲಿ ರಮಣಿ ಅಂದ್ರೆ ಎಂಟರ್ಟೈನ್ಮೆಂಟ್. ಐ ವಿಲ್ ನಾಟ್ ಎಂಟರ್ಟೈನ್. ನಾನು ಅದನ್ನ ಆತರ ಪ್ರೋತ್ಸಾಹ ಮಾಡೋದಿಲ್ಲ ನನ್ನ ಮನಸ್ಸಿನಲ್ಲಿ. ಆವಾಗ ನಾನು ಸಮಾಧಿಯಲ್ಲಿ ಇರ್ತೀನಿ. ಸಮಾಧಿ ಅಂದ್ರೆ ಕನ್ನಡದಲ್ಲೋ ಇಂಗ್ಲಿಷ್ ಅಲ್ಲಿ ತಗೊಂಡ್ರೆ ಕಲೆಕ್ಟೆಡ್ನೆಸ್. ಅವರು ಕಾನ್ಸಂಟ್ರೇಷನ್ ಹಾಕ್ತಾರೆ. ಕಾನ್ಸಂಟ್ರೇಷನ್ ಇಸ್ ನಾಟ್ ಸಮಾಧಿ. ಕಲೆಕ್ಟೆಡ್ ಅಂದ್ರೆ ಜೋಡಿಸೋದು, ಮನಸ್ಸು ಅಲ್ಲಿ ಇಲ್ಲಿ ಹೋಗದಿರೋ ತರ ನೋಡ್ಕೊಳ್ಳೋದಕ್ಕೆ ಸಮಾಧಿ ಅನ್ನೋದು. ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಅರಿವಿದ್ರೆ ಅದು ಸಮಾಧಿ. ನಾನು ಏನ್ ಮಾಡಬೇಕು ಅದನ್ನು ಬಿಟ್ಟು ಮಾಡ್ತಾ ಇದ್ರೆ ಅದು ಸಮಾಧಿಯಲ್ಲಿ ಇಲ್ಲ. ನೋ ಕಾಮಿಂಗ್ ದ ಮೈಂಡ್. ಸೀಲಾ ವಿಲ್ ಕಾಮ್ ದ ಮೈಂಡ್, ಬಟ್ ಐ ನೀಡ್ ಟು ನೋ ವಾಟ್ ಐ ಶುಡ್ ಡೂ. ಈಗ ಇಲ್ಲಿ ಇರುವೆ ಹೋಗ್ತಾ ಇದೆಯಪ್ಪ, ಅದನ್ನ ಏನ್ ಮಾಡ್ಲಿ? ಅದನ್ನ ಬಿಟ್ರೇನು ಕಷ್ಟ, ಸಾಯಿಸಬಾರ್ದು. ಹೆಂಗ್ ಮಾಡ್ತೀರಾ? ಸೊ ದೇರ್ ಇಸ್ ಅನ್ ಆನ್ಸರ್ ಟು ಇಟ್. ವಾಟ್ ಬುದ್ಧ ಸೇಸ್, ಚೇತನ ಅಹಂ ಭಿಕ್ಕವೇ ಕಮ್ಮಂ ವದಾಮಿ. ಚೇತನ ಮೀನ್ಸ್ ಇಂಟೆನ್ಷನ್.
Intentional killing is karma. But if the killing is happening without intention, it's not karma because you never intended in the first place. Clear? So ಈ ಪಾನಾತಿ ಪಾತದಲ್ಲಿ ಸ್ವಲ್ಪ ಕರೆಕ್ಟ್ ಆಗಿ ತಿಳ್ಕೋಬೇಕು. So now he gives you steps. What is ಪಾನ? ಅತಿಪಾತ ಅಂದ್ರೆ ಏನು? ಸೊ ಆ ತರ ನಾವು ವಿ ಶುಡ್ ಅಂಡರ್ಸ್ಟ್ಯಾಂಡ್ ಅಂಡ್ ದೆನ್ ವಿ ವಿಲ್ ಗೆಟ್ ಟು ಸಿ ಓ ಹಿಂಗಿದೆಯಾ ಇದು ಅಂತ ಗೊತ್ತಾಗತ್ತೆ. ಪಾನ ಅಂದ್ರೆ ಪ್ರಾಣ. ಯಾವುದೇ ಲಿವಿಂಗ್ ಬೀಯಿಂಗ್ ನ ನೀವು ಸಾಯಿಸಕ್ಕೆ ಹೋದ್ರೆ ಅದರಲ್ಲಿ 3 ಬರುತ್ತೆ. ಒಂದು ಆಯು, ಅದರದ್ದು ಎಷ್ಟು ಆಯು ಇರಬೇಕದು. ಊಷ್ಮ ಅಂದ್ರೆ ಅದು ಪ್ರಾಣ. ವಿಜ್ಞಾನ ಕಾನ್ಶಿಯಸ್ನೆಸ್. ಜಸ್ಟ್ ಲೈಕ್ ಯು ಆರ್ ಕಾನ್ಶಿಯಸ್, ದಟ್ ಈಸ್ ಆಲ್ಸೋ ಕಾನ್ಶಿಯಸ್. ಅದ್ ನೀವು ಹೆಂಗೆ ನಾನು ಸೋ ಅಂಡ್ ಸೋ, ನಿಮ್ಮ ಹೆಸರೇನು ಹೇಳಿ? ನಂದಕುಮಾರ್. ನಾನ್ ನಂದಕುಮಾರ್ ಅಂತ ಹೇಗಿದೆಯೋ ಅದು ತಾನು ಇರುವೆ ಅಂತಾನೋ ಬೆಕ್ಕೋ ಇಲಿನೋ ಯಾವುದೋ ಒಂದು ಇದೆ. ಅದರ ಜೀವನ, ಅದರ ಮನೆ, ಅದರದ್ದು ಪ್ರಪಂಚ, ಅದರದ್ದು ಫ್ಯಾಮಿಲಿ ಇದೆ. ಸೊ ನಾ ಇದ್ರ ಪ್ರಾಣ ತೆಗೆದ್ರೆ ಅದರದ್ದು ಪ್ರಾಬ್ಲಮ್ ಆಗತ್ತೆ. ಈ ಕ್ವಶನ್ ಕಮ್ಸ್, ಏನ್ ಪ್ರಾಬ್ಲಮ್ ಆಗತ್ತೆ? ಮೈ ಸಮಾಧಿ ಆಬ್ಜೆಕ್ಟ್ ಶುಡ್ ಬಿ ಸಮಥಿಂಗ್, ರೈಟ್? ದ ಆಬ್ಜೆಕ್ಟ್ ಆಫ್ ದಟ್ ಸಮಾಧಿ ಈಸ್ ದುಚ್ಚರಿತ ವಿಪಾಕ ಸುತ್ತ ಅಂತ ಒಂದಿದೆ. ಅದರಲ್ಲಿ ನಿಮಗೆ ಆಯು ಕಮ್ಮಿ ಆಗಬಾರ್ದು ಅಂದ್ರೆ ಪಾನಾತಿಪಾತ ಮಾಡಬಾರ್ದು. ಸೊ ನೌ ವಿ ನೋ ದ ಕಾಸ್ ಅಂಡ್ ಎಫೆಕ್ಟ್. ಇಫ್ ಐ ಕಿಲ್, ಇಟ್ಸ್ ನಾಟ್ ದಟ್ ಯು ಶುಡ್ ಕಿಲ್, ಯು ಕ್ಯಾನ್ ಕಿಲ್, ಬಟ್ ದ ಲೈಫ್ ಸ್ಪ್ಯಾನ್ ವಿಲ್ ರೆಡ್ಯೂಸ್. ನೌ ದ ಕ್ವೆಶನ್ ಕಮ್ಸ್, ನಾನು ಒಂದು ಸೊಳ್ಳೆ ಸಾಯಿಸೋದಕ್ಕೆ ನನ್ನ ಲೈಫ್ ಸ್ಪ್ಯಾನ್ ಕಮ್ಮಿ ಆಗತ್ತಾ ಅಂತ ಬರ್ಬೋದು. ನೋ, ಇಟ್ ವಿಲ್ ನಾಟ್. ಈಸ್ ಟಾಕಿಂಗ್ ಅಬೌಟ್ ಹೌ ಕರ್ಮ ವರ್ಕ್ಸ್. ಸೊ ಈಗ ಮನುಷ್ಯ ಆಗಕ್ಕೆ ಎಷ್ಟು ಕರ್ಮ ಬೇಕು, ಸೊಳ್ಳೆ ಆಗಕ್ಕೆ ಎಷ್ಟು ಕರ್ಮ ಬೇಕು ಯೋಚನೆ ಮಾಡಿ. ವಿಚ್ ಇಸ್ ಹೆವಿಯರ್? ಬೀಯಿಂಗ್ ಎ ಹ್ಯೂಮನ್ ಇಸ್ ಈಸಿಯರ್ ಆರ್ ಬೀಯಿಂಗ್ ಎ ಮಸ್ಕಿಟೋ ಇಸ್ ಈಸಿಯರ್? ಮಸ್ಕಿಟೋ ಇಸ್ ಈಸಿಯರ್ ದೆನ್ ಹ್ಯೂಮನ್. ಯಾಕೆ ಅಂದ್ರೆ ಅದಕ್ಕೆ ಪುಣ್ಯ ಬರಬೇಕು ಮನುಷ್ಯ ಆಗಕ್ಕೆ. ಬಿಕಾಸ್ ಅದರಲ್ಲಿ ಮನಸ್ಸು ದೊಡ್ಡದಾಗಿರುತ್ತೆ. ಇಟ್ ಇಸ್ ಎಕ್ಸ್ಪ್ಯಾಂಡೆಡ್. ಯಾಕೆ ಎಕ್ಸ್ಪ್ಯಾಂಡೆಡ್? ನೀವು ಯೋಚನೆ ಮಾಡಬಹುದು, ಇದನ್ನ ಕೊಲ್ಲಲ ಬೇಡವಾ? whereas in the others they eat, they have to kill because they have to eat. they don't know ಅದನ್ನ ಏನ್ ಮಾಡಬೇಕು ಏನ್ ಮಾಡಬಾರದು ಅವಕ್ಕೂ ಗೊತ್ತಿಲ್ಲ. ಅವಕ್ಕೆ ಏನಪ್ಪಾ ಅಂದ್ರೆ ಥ್ರೆಟನ್ ಆದ್ರೆ ಕಚ್ಚತ್ತೆ. that's all they know. So they only know eating, fear, breeding and sleep. ಇದು 4 ಅದಕ್ಕೆ ಗೊತ್ತಿರೋದು. ಸೊ ಇಫ್ ಯು ಮೇಕ್ ಇಟ್ ಫಿಯರ್, ಇಟ್ ವಿಲ್ ಬೈಟ್. ಅದ್ರ ನೀವು ಅದಕ್ಕೆ ಏನು ಹೆದರ್ಕೊಳ್ದೇ ತರ ಮಾಡಿದ್ರೆ ಅದು ಏನು ಮಾಡೋದು. ಈಗ ನಾವು ಇಲ್ಲಿ ಮಸ್ಕಿಟೋ ನೆಟ್ ಹಾಕಿದೀವಿ, ಅದು ಮಸ್ಕಿಟೋ ವಿಲ್ ನಾಟ್ ಕಮ್. ಆದರೆ ಒಬ್ಬ ಮನುಷ್ಯ ಆದ್ರೆ ಇದನ್ನ ಹಿಂಗ್ ಕತ್ತರಿಸಿ ಒಳಗ್ ಬರ್ಲಿ ಅಂತ ಅವ್ನು ಯೋಚನೆ ಮಾಡ್ತಾನೆ. ಮಸ್ಕಿಟೋ ಆದ್ರೆ ಅಲ್ಲೇ ಕೂತಿರುತ್ತೆ, ಬೇಕಾದ್ರೆ ಅದು ಇಡೀ ಲೈಫ್ ಅಲ್ಲಿ ಬೇಕಾದ್ರೆ ಅಲ್ಲೇ ಕೂತಿರುತ್ತೆ, ಥಿಂಕಿಂಗ್ ದಟ್ ಸಮ್ ಫುಡ್ ವಿಲ್ ಕಮ್. ಸ್ವಲ್ಪ ಹೊತ್ತಾದ್ಮೇಲೆ ಎದ್ದು ಹೋಗುತ್ತೆ ಅದು. ಅದಕ್ಕೆ ನಾನು ಸಾಯಿಸೋದು ಬೇಕಾಗೋದಿಲ್ಲ. ಸುಮ್ಮನೆ ಹೆಂಗಂದ್ರೆ ತನ್ನ ತಾನೇ ಹಾರ್ಕೊಂಡು ಹೋಗುತ್ತೆ. ಸೊ ಐ ನೋ ಹೌ ಟು ಎಸ್ಕೇಪ್ ಫ್ರಮ್ ದೇರ್. ಇದನ್ನ ನಾನು ಮಾಡ್ಕೊಂಡಿದ್ದೀನಪ್ಪ. ಸೊ ಇನ್ನ ಒಂದು ಬಸ್ ಸಾಯಿಸ್ದೆ ಬೈ ಚಾನ್ಸ್, ಹಿಂಗಂದೆ, ಏನೋ ಆಗ್ತಾ ಇದೆ ಅಂತ ಹಿಂಗಂದೆ ನೋಡಿದ್ರೆ ಕೈಗೆ ಒಳ್ಳೆ ಸಿಕ್ತು. ಈಗ ಏನಾಗ್ಬೋದು ಕಾನ್ಸಿಕ್ವೆನ್ಸಸ್? ಈಗ ನಾವು ಇಲ್ಲಿಂದ ನಡಿಬೇಕಾದ್ರೆ ಎಡುತ್ತೀವಿ, ಬೀಳ್ತೀವಿ, ಏಟಾಗತ್ತೆ, ರಕ್ತ ಬರುತ್ತೆ, ಮುಗೀತು. ದಟ್ ಇಸ್ ಆಲ್ ಔಟ್ ಇಟ್ ಇಸ್. ಯು ಗಾಟ್ ಎ ಕಾನ್ಸಿಕ್ವೆನ್ಸ್. ಏಟಾಯ್ತಲ್ವಾ, ಅಷ್ಟೇ, ಮುಗೀತು. ಬಟ್ ಪ್ರಾಣ ಹೋಗದ, ಅಲ್ಲಿಗೆ ಬಿಟ್ಟಾಯ್ತು. ಪ್ರಪೋರ್ಷನ್. ಇಟ್ಸ್ ಆಲ್ವೇಸ್ ರೇಷಿಯೋ ಅಂಡ್ ಪ್ರಪೋರ್ಷನ್. ಸೊ Buddha Dhamma is not blind faith. And in fact, there is another sutta by name Jivaka Sutta where Buddha says eating non-veg has no problem. That we will take it later. ಈಗ ಬೇಡ, ಎಲ್ಲ ತಗೊಂಡ್ಬಿಟ್ರೆ ಆಮೇಲೆ ಕೇಸರಿ ಬಾತ್ ಆಗ್ಬಿಡುತ್ತೆ, ಬೇಡ. Basically, the Samadhiyami portion is
ದುಚ್ಚರಿತ ವಿಪಾಕ ಸುತ್ತ ಅಂತಿದೆ, ಅದನ್ನ ನಿಂಗೆ ಆಮೇಲೆ ಕಳಿಸ್ಕೊಡ್ತೀನಿ. ಅದರಲ್ಲಿ ಇಸ್ ಕ್ಲಿಯರ್ಲಿ ಮೆನ್ಷನ್ಸ್ ಇದನ್ನ ಮಾಡಿದ್ರೆ ಇದು ಸಿಗತ್ತೆ, ಇದನ್ನ ಮಾಡಿದ್ರೆ ಇದು ಸಿಗೋದಿಲ್ಲ. ಇದುವರೆಗೂ ಮಾಡ್ಕೊಂಡ್ ಬಂದಿದ್ದೀನಿ, ಏನ್ ಮಾಡ್ಲಿ? ಸ್ಟಾಪ್ ಇಟ್ ಟುಡೇ. ಹಳೆದ್ ತಲೆ ಕೆಡಿಸ್ಕೊಬಿಡಿ. ಇದಕ್ಕೆ ಪ್ರಾಸೆಸ್ ಏನು? ಇಲ್ಲ ಕಣ್ಣಿಗೆ ಮಾಡ್ಕೊಳಕ್ಕೆ ಮೊದಲನೇದು, ನಾವು ಇದುವರೆಗೂ ಯಾವ್ದಾವ್ದನ್ನು ಸಾಯಿಸಿದೀವೋ, ಯಾರ್ಯಾರಿಗೆ ತೊಂದರೆ ಮಾಡಿದೀವೋ ಅವ್ರ ಹತ್ರ ಕ್ಷಮೆ ಕೇಳ್ಕೊಂಡ್ಬಿಟ್ರೆ ಒನ್ ಲೆವೆಲ್ ಪ್ರಾಕ್ಟೀಸ್ ಇಸ್ ಓವರ್ ಫ್ರಮ್ ಚೈಲ್ಡ್ಹುಡ್ ಟಿಲ್ ಡೇಟ್. ಸೊ ಒಂದು ಕ್ಷಮಾಯಾಚನ ಆಯ್ತು. ರಿಯಲ್ ಆಗಿ ಸುಮ್ಮನೆ ಪ್ಲೀಸ್ ಫಾರ್ ಗಿವ್ ಮಿ ಅಂತಲ್ಲ, ಯು ಶುಡ್ ಫೀಲ್ ಇಟ್. ದೆನ್ ಯುವರ್ ದಟ್ ಮೈಂಡ್ ಅಲ್ಲಿ ಸತಿ ವಿಲ್ ಗೆಟ್ ಡೆವಲಪ್ಡ್. ಸತಿ ಅಂದ್ರೆ ಸ್ಮೃತಿ, ಟು ರಿಮೆಂಬರ್, ಟು ನೋ, ಟು ಬಿ ಅವೇರ್. ಓಕೆ, ಸೊ ಐ ಬಿಕಮ್ ಅವೇರ್. ನನಗೆ ಅರಿವು ಬರುತ್ತೆ. ಕನ್ನಡದಲ್ಲಿ ಅರಿವು, ಇಂಗ್ಲಿಷಲ್ಲಿ ಅವೇರ್ನೆಸ್. ಅಂಡ್ ಆಲ್ಸೋ ದ ಸತಿ ಹ್ಯಾಸ್ ಮೆಮರಿ, ನೆನಪಿಸ್ಕೊಳ್ಳೋದು. ಓ ನಾನು ಇದನ್ನ ಮಾಡಬಾರ್ದು ಅಂತ ನೆನಪಲ್ಲಿಟ್ಟುಕೊಳ್ಳೋದು ಈ ಸತಿ. ಸೊ ವೆನ್ ಐ ಸ್ಟಾರ್ಟ್ ಆನ್ ಸೀಲ, ದ ಸತಿ ಆಲ್ಸೋ ವಿಲ್ ಸ್ಟಾರ್ಟ್ ಟು ವರ್ಕ್. ಎರಡು ಒಟ್ಟಿಗೆ ಬರುತ್ತೆ. ಆಸ್ ಮಚ್ ಸತಿ ಸೋ ಮಚ್ ಇಸ್ ದ ಸಾರಿ, ಆಸ್ ಮಚ್ as ಸೀಲ ಸೋ ಮಚ್ ಇಸ್ ಸತಿ. ಸೊ ಈಗ ನಾನು ಏನ್ ಮಾಡ್ಬೇಕಪ್ಪ ಅಂದ್ರೆ ಬೇಸರ ಮಾಡ್ಕೋಬಾರ್ದು. ದಟ್ ಈಸ್ ಕಾಲ್ಡ್ ಆಸ್ ಕುಕ್ಕುಚ್ಚ, ರಿಮೋರ್ಸ್. ಸೊ ಫಸ್ಟ್ ಥಿಂಗ್ ಐ ನೀಡ್ ಟು ಡೂ ಇಸ್ ಸತಿ ಮಾಡ್ಕೊಳಕ್ಕೆ ಶೀಲ ಪ್ರಾಕ್ಟೀಸ್ ಮಾಡಬೇಕು. ದಟ್ ಈಸ್ ಸಿಕ್ಕಾಪದ. ಈಗ ಏನ್ ಮಾಡ್ಬೇಕು? ಆಯ್ತು, ಪಾನಾತಿಪಾತ ಅರ್ಥ ಆಯ್ತಪ್ಪ. ಅದಿನ್ನ ದಾನ. ದಿನ್ನ ದಾನ ಅಂದ್ರೆ ಕೊಡೋದು, ಅದಿನ್ನ ದಾನ ಅಂದ್ರೆ ಕಿತ್ಕೊಳ್ಳೋದು. ಈಗ ನಾವು ನೋಡೋಣ, ಹೌ ಡಿಡ್ ವಿ ಲ್ಯಾಂಡ್ ಹಿಯರ್? ಮನುಷ್ಯರೆಲ್ಲಮಗೆ ನಾವು ಹೇಗೆ ಬಂದ್ವಿ? ವಿ ಹ್ಯಾವ್ ಕಮ್ ಥ್ರೂ ಸ್ಟೀಲಿಂಗ್. ಸಿಂಪಲ್. ದಟ್ಸ್ ದ ಫಸ್ಟ್ ಮಿಸ್ಟೇಕ್ ವಿ ಹ್ಯಾವ್ ಡನ್, ಇಸ್ ಟು ಸ್ಟೀಲ್. If we had not stolen, we would have been here. All of us, ನನ್ನು ಹಿಡಿದು ಯಾವ್ಯಾವ ಮನುಷ್ಯರು ಕಾಣ್ತಾ ಇದಾರೋ ಅಷ್ಟೂರ್ನೂ ತಗೊಂಡು ನಾವು ಬಂದಿರೋದು ಕಳ್ಳತನ ಮಾಡಿದ್ರಿಂದ. ಏನ್ ಸರ್ ಹಂಗೆ ಹೇಳ್ತೀರ? ನಾವೇನು ಕಳ್ಳತನನೇ ಮಾಡಿಲ್ಲ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಕಳ್ಳತನ ಅಂದ್ರೆ ಏನು. ಈಗ ಬುದ್ಧ ಸೇಸ್, ಅಭಾಸಾರದಲ್ಲಿದ್ದಾಗ ಆಕಾಶದ ಮೇಲೆ ಹಾಲಿನ ತರ ಒಂದು ಪೊರೆ ಕಟ್ಕೊಂತು. ಅದನ್ನ ಹಂಗೆ ಬಿಟ್ಟಿದ್ರೆ ಏನೂ ಆಗ್ತಿರ್ಲಿಲ್ಲ. ಒಂದು ಜೀವಿ ಅದನ್ನ ಟೇಸ್ಟ್ ಮಾಡಿ ನೋಡ್ತು ಏನಿದು ಅಂತ. ಅಲ್ಲಿ ಕಳ್ತನ ಆಯ್ತಾ ಇಲ್ವಾ? ಅದು ಯಾರ ಕೊಟ್ರ ಅದಕ್ಕೆ? ಅದನ್ನ ತಿನ್ನೋದು ನೋಡಿ ಇನ್ನೊಂದು ತಿನ್, ಅದನ್ನ ನೋಡಿ ಇನ್ನೊಂದು ತಿಂತು. ಹಾಗೆ ಒಂದೊಂದು ಕೆಳಗಡೆ ಬರ್ತಾ ಬಂತು. ಸೊ ಇಲ್ಲಿ ಮನುಷ್ಯ ಲೋಕದಲ್ಲಿ ಬಂದಾಗ ಇನಿಷಿಯಲಿ ನೋಬಡಿ ಹ್ಯಾಸ್, ಯಾರಿಗೂ ಊಟಕ್ಕೆ ತೊಂದರೆ ಇರೋದಿಲ್ಲ. ಎಲ್ಲ ಸಿಗ್ತಿರುತ್ತೆ, ಊಟ ಒಂದೇ ಅಲ್ಲ, ಎಲ್ಲಾನು ಸಿಗುತ್ತೆ. ಸ್ಲೋಲಿ people will like to have division, divide, and when they divide, stealing comes. ಈಗ ಒಂದು ಸಿಂಪಲ್, ನಮ್ಮ ಇಂಡಿಯಾದಲ್ಲಿ ನಾವು ಚಿಕ್ಕ ಹುಡುಗರಿದ್ದಾಗಿಂದನೂ ನಿಮಗೂ ಆಗಿರ್ಬೋದು, ನಾವು ಟ್ರೈನಲ್ಲಿ ಹೋಗ್ಬೇಕಾದ್ರೆ TCಗೆ ಕಮ್ಮಿ ಹೇಳ್ತಿರ್ತಾನೆ ವಯಸ್ಸು. ಕಳ್ತನ ತಾನೆ ಅದು. ಸಿಂಪಲ್. ಎರಡನೇದು ಟ್ಯಾಕ್ಸ್, ಎಷ್ಟು ಕಮ್ಮಿ ಆದ್ರಷ್ಟು ಒಳ್ಳೇದು ಅಂತ ಯೋಚನೆ ಮಾಡ್ತಿರ್ತಾನೆ. ಕಳ್ತನ ತಾನೆ. ಗೌರ್ಮೆಂಟೂ ಮಾಡ್ತಾ ಇದೆ, ದಟ್ ಈಸ್ ಸೆಪರೇಟ್. ಸೊ ನಮಗೆ ಯಾವ ಜಾಗಕ್ಕೆ ಬರ್ತೀವಪ್ಪ ಅಂದ್ರೆ ಇದು ಅಫಿಷಿಯಲ್ ಆಗಿ ಅಕ್ಸೆಪ್ಟಬಲ್ ಆಗತ್ತೆ. ಅಂದ್ರೆ ಎಲ್ಲರೂ ಅದೇ ಮಾಡ್ತಿರ್ತಾರೆ, ನಾನು ಅದೇ ಮಾಡ್ತೀನಿ, ಏನು ತೊಂದರೆ ಇಲ್ಲ, ನಾ ಮಾಡ್ತಿರೋದು ತಪ್ಪಲ್ಲ. ಸರಿ, 100 ಜನ ಮಾಡಿದ್ರೆ 101 ಅದೇ ಮಾಡ್ತಾನೆ. That's exactly what happened in Abhasara also.
ಒಬ್ಬ ತಿಂದಿದ್ದಕ್ಕೆ ಇನ್ನೊಬ್ಬ 3, 10, 50, 100 ಹಿಂಗೆ ತಿಂದ ಎಲ್ಲ ಕೆಳದಾಗ ತಗ ಬರ್ತಾ ಹೋಯ್ತು. ಹಾಗೇನೆ ಇಲ್ಲೂ ಆಗ್ತಾ ಇರೋದು. ನೋ ಡಿಫರೆನ್ಸ್. ಸೊ ನಾ ಹೌ ಡು ಯು ಗೋ ಬ್ಯಾಕ್? ಇಸ್ ನಾಟ್ ಬೈ ಸ್ಟೀಲಿಂಗ್. ಯು ಕಾಂಟ್ ಸ್ಟೀಲ್ ಎನಿಥಿಂಗ್. ಯಾವುದನ್ನು ಕಳ್ತನ ಮಾಡೋಕ್ಕಾಗಲ್ಲ. ಕ್ಲಿಯರ್? ಹಾಗೆ ನಾವು ನೋಡ್ಬೇಕು, ಓ ಇದನ್ನ ಹೀಗ್ ಮಾಡ್ಬೇಕಾಗಿದ್ರೆ ಕಳ್ತನದಲ್ಲಿ ಮೇನ್ ಥಿಂಗ್ ಏನು? ಕಿತ್ಕೊಳ್ಳೋದು. ಸೊ ಈಗ ನಾನು ಏನು ಯೋಚನೆ ಮಾಡ್ಬೇಕಾದ್ರೆ, ನಾನು ಇಲ್ಲಿ ಕಿತ್ಕೊಂಡ್ರೆ ನನಗೆ ಇನ್ ಯಾವಾಗೋ ಕಿತ್ಕೋತಾರೆ. ಯಾವಾಗ? ಮುಂದಿನ ಜನ್ಮದಲ್ಲಿ ಪ್ರಾಪರ್ಟಿ ಇರಲ್ಲ, ಏನೂ ಇರಲ್ಲ, ಒದ್ದಾಡಬೇಕು. ಸೊ ಮೈ ವೇರಮಣಿ ಈಸ್ ನಾನ್ ಎಂಟರ್ಟೈನ್ಮೆಂಟ್. ನಾನು ಅದನ್ನ ಮಾಡೋದಿಲ್ಲ. ಯಾಕೆ? ನನಗೆ ಮುಂದೆ ಸಿಗಲ್ಲ. ಸೊ ಈಗ ನನಗೆ ಯಾರು ನನಗೆ ಏನು ಕೊಟ್ಟಿಲ್ವೋ ನಾನು ಅದನ್ನ ನಂದು ಅಂತ ಹೇಳ್ಕೊಳಕ್ ಆಗೋದಿಲ್ಲ. ಸೊ ಇಟ್ ಈಸ್ ಫೈನ್. ಐ ವಿಲ್ ನಾಟ್ ಡೂ, ಇನ್ಕ್ಲೂಡಿಂಗ್ ದ ಧಮ್ಮ ವಾಟ್ ಐ ಆಮ್ ಗಿವಿಂಗ್. ಇದಕ್ಕೆ ನೀವು 1,000 ರೂಪಾಯಿ ಕೊಡಿ ಅಂತ ಹೇಳಿದ್ರೆ ಇಸ್ ಸ್ಟೀಲಿಂಗ್. ವೈ? ಬಿಕಾಸ್ ಐ ಡೋಂಟ್ ಓನ್ ಬುದ್ಧ ಧಮ್ಮ. ಕರೆಕ್ಟ್ ಅಲ್ಲ? ಒಂದು. ಎರಡನೇ ವಿಚಾರ, ನಾನು ಸಣ್ಣದೊಂದು ಸ್ತೂಪ ಮಾಡ್ಬೇಕಂತಿದ್ದೀನಿ ಸರ್, ಅದಕ್ಕೊಂದು ನೋಡಿ ಡೊನೇಟ್ ಮಾಡಿ ಹೋದ್ವಿ. ಸ್ಟೀಲಿಂಗ್. ವೈ? ಆ ಸ್ತೂಪ ನಿಮ್ಗೇನಾದ್ರು ಹೆಲ್ಪ್ ಆಗುತ್ತಾ? ವೇಸ್ಟ್. ಸರ್ ಬುದ್ಧನ್ಗೆ ಒಂದು ಲೈಬ್ರರಿ ಮಾಡ್ಬೇಕಂತಿದ್ದೀವಿ, ಇದಕ್ಕೇನ್ ಮಾಡೋಣ? ಇದಕ್ಕೇನ್ ಅನ್ಸುತ್ತೆ? ಕಳ್ತನ ಅನ್ಸುತ್ತಾ? ಅಲ್ಲ ಅನ್ಸುತ್ತಾ? Right, agree, but who is going to give the books? If the donor just gives money, ನಾ ಏನ್ ಬೇಕಾದ್ರೆ ತಂದಿರ್ಬೋದು. ಆ ಬುಕ್ ತಂದು ಇಟ್ಟೆ, ಅದನ್ನ ನಿಮಗೆ ಕೊಡ್ತಾ ಇದ್ದೀನಿ ಅನ್ನೋದೆಲ್ಲಿದೆ? ನಾನು 1,000 ಬುಕ್ ಇಟ್ಟಿದ್ದೀನಪ್ಪ ಬುದ್ಧಂದು, ಎಲ್ಲ ಅಂಗುತ್ರ ನಿಕಾಯ, ಸಂಯುಕ್ತ ನಿಕಾಯ, ಮಧ್ಯಮ ನಿಕಾಯ, ಆ ನಿಕಾಯ, ಈ ನಿಕಾಯ. ಓಕೆ, ಬಟ್ ಐ ಆಮ್ ನಾಟ್ ಗಿವಿಂಗ್ ಇಟ್ ಟು ಯು. ಸ್ಟಿಲ್ ಸ್ಟೀಲಿಂಗ್. ಯಾಕೆ ಅಂತ ಕೇಳಿದ್ರೆ, ನಿಮ್ಮ ಹತ್ರ ಇಸ್ಕೊಂಡಿದ್ದೀನಿ, ಬಟ್ ನಿಮ್ಗೆ ನಾನು ಏನು ಕೊಟ್ಟಿಲ್ಲ. ಸೊ ಹೂ ಇಸ್ ಸ್ಟೀಲಿಂಗ್? ಹಾಗೆ ಈಗ ನಾ ಏನ್ ಮಾಡ್ಬೇಕು? ಪ್ರಜ್ಞೆಯಲ್ಲಿರ್ಬೇಕು. ಓಹೋ ಇದು ಬೇಡ. ಅಷ್ಟು ಬುಕ್ಸ್ ನಾನು ನನ್ನ ತಲೆಯೊಳಗಿದ್ರೆ ಫೈನ್, ಅಗ್ರಿ, ರೆಫರೆನ್ಸ್ ಅಂತ ಹೇಳಿ ನೋಡ್ತೀನಿ ಅಂತ. ಅನದರ್, ಈಗ ನಾವು ಇದನ್ನ ಮಾಡೋದಕ್ಕೆ ಎಲ್ರಿಗೂ ಹೇಳಿದ್ವಿ ನಾವು ಡೊನೇಷನ್ ಮಾಡಿ ಅಂತ. ನಂದು ಸೇರಿಸಿ ಎಲ್ಲಾರ್ದು ಸೇರಿಸಿ ಇಲ್ಲಿ ಈಗ ಇದಾಗಿದೆ. ಸಾಕು, ಇದಕ್ಕಿಷ್ಟು ಮುಗೀತು. ಇನ್ನ ಡೊನೇಷನ್ ಮಾಡಬೇಡಿ ಅಂತ ಹೇಳಿದೆ. ಬರ್ತಾನೆ ಇರ್ಬೋದು ನನ್ನ ಅಕೌಂಟಿಗೆ. ಯಾರು ಕೆಲವರು ಇದ್ದಾರೆ, ಸಂಸ್ಥೆ ಇದೆ, ಸಂಸ್ಥೆ ದುಡ್ಡು ಬೇಕು, ಇಸ್ಕೋಬಹುದು, ಕೊಡೋರು ಇದ್ದಾರೆ, ಇಸ್ಕೋಬಹುದು. ಬಟ್ ವಾಟ್ ವಿಲ್ ಐ ಡೂ ವಿತ್ ಇಟ್? ಇಟ್ ಬಿಕಮ್ ಸ್ಟೀಲಿಂಗ್. ಸರ್ ಡೊನೇಷನ್ ಸರ್, ಅದು ಹೌದಪ್ಪ, ಡೊನೇಷನ್ ಕರೆಕ್ಟು, ಬಟ್ ಅದು ಉಪಯೋಗಿಸ್ತಿದ್ರೆ ಸ್ಟೀಲಿಂಗ್. ಸೊ ಕಾಸ್ ಅಂಡ್ ಎಫೆಕ್ಟ್ ಬೇಸಿಕ್ಲಿ. ಈಗ ನನಗೆ ಮುಂದೆ ಬರಬೇಕಪ್ಪ ಜೀವನಕ್ಕೆ ಅಂದ್ರೆ, ಡೋಂಟ್ ಟೇಕ್ ಮೋರ್ ದನ್ ವಾಟ್ ಈಸ್ ರಿಕ್ವೈರ್ಡ್ and don't take from somebody in the name of anything. So what he says, ಗಾಮಗಂತಂ ವಾ ಅರಣ್ಯಗಂತಂ ವಾ, ಅಂದ್ರೆ ಗ್ರಾಮದಲ್ಲಿದೆಯೋ ಅರಣ್ಯದಲ್ಲಿದೆಯೋ, ನಂದು ಅಂತ ತಗೊಂಡು ಏನು ಮಾಡಕ್ ಹೋಗ್ಬೇಡ. ಥಯ್ಯ ಅಂದ್ರೆ ಕಳ್ತನ. ಥಯ್ಯ ಸಂಖತಂ, ಕಳ್ತನ ತರ ಆಗತ್ತೆ, ತಗೋಬೇಡ.
ಸೊ ದಿಸ್ ಈಸ್ ಸಿಕ್ಕಾಪದ ಕಲ್ತ್ಕೊಂಡಿದ್ದೀನಿ. ಈ ಕಂಡೀಷನ್ಸ್ ಇದ್ರೆ ಕಳ್ತನ ಆಗತ್ತೆ, ಈ ರೀತಿ ಕಂಡೀಷನ್ ಇದ್ರೆ ಕಳ್ತನ ಆಗೋದಿಲ್ಲ. ಸಮಾಧಿಯಲ್ಲಿ ಇರ್ತೀನಿ, ಅವ್ರು ಇದು ನನ್ಗೆ ಕೊಡ್ತಾ ಇದ್ದಾರೆ, ಉಪಯೋಗಿಸ್ಕೊತೀನ ಇಲ್ವಾ? ಈಗ ನೋಡಿ, ನಾನು ನಾಗ್ಪುರ್ಗೆ ಹೋಗಿದ್ದೆ, ಅಲ್ಲಿ ಒಬ್ರು 500 ರೂಪಾಯಿ ಕೊಟ್ರು. ಅವ್ರೇನ್ ಹೇಳಿದ್ರು, ನೀವು ರಿಟ್ರೀಟ್ ಸ್ಟಾರ್ಟ್ ಮಾಡ್ತೀರಲ್ಲ ಊಟಕ್ಕೆ ಅಂತ ಕೊಡ್ತಾ ಇದ್ದೀನಿ ಅಂತ. ಅವ್ರೇನು ಇದಕ್ಕೆ ಕೊಡ್ತಾ ಇದ್ದಾರೆ? ಊಟಕ್ಕೆ. ನಾನು ಅದನ್ನ ನನಗೆ ಹಾಕೋಬೋದಾ? ಇಲ್ಲ. ಅದಕ್ಕೆ ಏನ್ ಮಾಡಿದೆ, ಸೆಪರೇಟ್ ಆಗಿ ಇಟ್ಟೆ. ಅವ್ರದ್ದು 500 ರೂಪಾಯಿ ಅದು 500 ಇರ್ಬೋದು, 5 ಲಕ್ಷನೇ ಇರ್ಬೋದು, ಬೇರೆ ಪ್ರಶ್ನೆ. ಬಟ್ ಅದು ಊಟಕ್ಕೆ. ಅವ್ರು ನನಗೆ ಅಂತ ಕೊಟ್ಟಿದ್ರೆ, ನೀವ್ ಏನಾರ ಮಾಡ್ಕೊಳ್ಳಿ ಸರ್, ನಿಮ್ಗಂತ ಕೊಡ್ತಾ ಇದ್ದೀನಿ, ನೀವು ನಿಮ್ಗಂತ ಬೇಕಾದ್ರೆ ಬಳಸ್ಕೊಳ್ಳಿ, ಎದಕ್ಕಾರ ಬಳಸ್ಕೊಳ್ಳಿ ಅಂದ್ರೆ ದೆನ್ ಇಟ್ ಈಸ್ ನಾಟ್ ಅಧೀನ ದಾನ, ಅದರ್ವೈಸ್ ಇಟ್ ಈಸ್ ಅಧೀನ ದಾನ. ಅರ್ಥ ಆಯ್ತು? ಸೊ ಐ ಹ್ಯಾವ್ ಟು ವರ್ಕ್ಔಟ್ ಲೈಕ್ ದ್ಯಾಟ್. ಇವತ್ತಿನ ದಿವಸ ತಗೊಂಡ್ರೆ, ಇನ್ನೊಬ್ರ ಹತ್ರ 1 ಗಂಟೆಗೆ ಬರ್ತೀನಿ ಅಂತ ಹೇಳಿ 3 ಗಂಟೆಗೆ ಬರ್ತಾನೆ, ಅವನ್ ಕಾಯ್ತಾ ಇರ್ತಾನೆ ಇನ್ನೊಬ್ಬ ಬರೋ ತನಕ. ಅಥವಾ ಬೆಳಗ್ಗೆ 10ಕ್ಕಿಂತ 3 ಗಂಟೆ ತನಕ ಇಳಿತಾನೆ, ಬರ್ಲಿಲ್ಲ. ದಟ್ ಈಸ್ ಟೈಮ್ ಥೆಫ್ಟ್. ನೀವು ಸಮಯಕ್ಕೆ ಬರ್ಲಿಲ್ಲಲ್ಲ, ಅದು ಬಂತು ನಿಮ್ ಕರ್ಮಕ್ಕೆ, ಅಕೌಂಟಿಗೆ. ಡಿಜಿಟಲ್ ಥೆಫ್ಟ್ ಇವತ್ತಿನ ದಿವಸ ತಗೊಂಡ್ರೆ, ಯಾವುದೋ ಸಾಫ್ಟ್ವೇರ್ ಇಲ್ಲಿಂದ ತಗೊಂಡು ಅಲ್ಲಿಗೆ ಹಾಕೊಂಡೆ, ಅಲ್ಲಿ ತಗೊಂಡೆ, ಏನ್ರಿ ಅದಕ್ಕೆ ಏನ್ರಿ ಆಗತ್ತೆ, ಬೋಳ್ಸಲ್ವಾ ನನ್ನ ಮಕ್ಕಳು, ಹಾಳಾದ ನನ್ನ ಮಕ್ಕಳು. ಸೊ ಆಲ್ ಆಫ್ ದಿಸ್ ವಿ ಶುಡ್ಂಟ್ ಡು, ಇನ್ಕ್ಲೂಡಿಂಗ್ ರಿಸೋರ್ಸಸ್. ಈಗ ನೀರು ಹರ್ಕೊಂಡೋಗ್ಲಿ ಬಿಡ್ರಿ, ಕಾಸು ಕೊಡ್ತಾ ಇಲ್ವಾ? ಯಾಕಂದ್ರೆ ವಿ ವಿಲ್ ಬಿ ಕಂಟಿನ್ಯೂಯಿಂಗ್ ಅವರ್ ಲೈಫ್ಸ್. ಇನ್ ಫ್ಯೂಚರ್ ಯು ವಿಲ್ ನಾಟ್ ಗೆಟ್. ತಪ್ಪಿಸ್ಕೊಳ್ಳೋದಾದ್ರೆ ಇಟ್ಸ್ ಓಕೆ, ಬಟ್ ಐ ಡೋಂಟ್ ನೋ. ಸೊ ದಿ ಅಬ್ಜೆಕ್ಟಿವ್ ಅಂದ್ರೆ, ಯಾಕೆ ನಾವು ಬುದ್ಧ ಧರ್ಮದಲ್ಲಿ ಇರ್ಬೇಕಪ್ಪ ಅಂದ್ರೆ, ನೀವು ಇವತ್ತಿನ ದಿವಸನೇ ಆ ಮೊದ್ಲು ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಲ್ಲ ಅದೇ ಜಾಗಕ್ಕೆ ಹೋಗ್ಬೋದು. ವಿತ್ ದಿಸ್ ಬಾಡಿ ಬೀಯಿಂಗ್ ಹಿಯರ್, ನಿಮ್ದು ಇದೇ ದೇಹ ಇಲ್ಲೇ ಇದ್ಕೊಂಡು ಮನಸ್ಸಿನಲ್ಲಿ ನೀವು ಅಲ್ಲಿಗೆ ಹೋಗ್ಬೋದು. ಸೊ ವೆನ್ ಅಟ್ ಅ ಟೈಮ್ ಆಫ್ ಡೆತ್ ಇಟ್ ವಿಲ್ ಗೋ ದೇರ್ ಓನ್ಲಿ. ದಟ್ ಇಸ್ ದ ಬ್ಯೂಟಿ ಆಫ್ ಬುದ್ಧ ಧರ್ಮ. ದಟ್ಸ್ ದ ರೀಸನ್ ವಿ ಆರ್ ಫಾಲೋಯಿಂಗ್ ಬುದ್ಧ. ಬೇರೆದ್ರಲ್ಲಿ ಆಗಲ್ವಾ ಅಂತ ಕೇಳಿದ್ರೆ ಆಗತ್ತೆ, ಬಟ್ ಈ ತರ ನಿಮಗೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಇಲ್ಲ. ಇದು ಮಾಡಿದ್ರೆ ಸಿಗತ್ತೆ, ಇದು ಮಾಡಿದ್ರೆ ಸಿಗತ್ತೆ, ಆ ಥರ ಇಲ್ಲ. ಸ್ವಲ್ಪ ಇರುತ್ತೆ, ಅಲ್ಲಿ ಒಂಚೂರು ಇಲ್ಲೊಂಚೂರು ಇಲ್ಲೊಂಚೂರು ಇಲ್ಲೊಂಚೂರು. ಬಟ್ ನಾನೇ ಎಲ್ಲ ಕಡೆ ಹುಡ್ಕೊಂಡೆಪ್ಪ, ಎಲ್ಲ ಚೆನ್ನಾಗಿ ನನಗೆ ಅರ್ಥ ಆಯ್ತು, ದೆನ್ ದೇರ್ ಇಸ್ ನೋ ಪ್ರಾಬ್ಲಮ್, ಮಾಡ್ಕೋಬಹುದು. ಬಟ್ ಆಸ್ ಫಾರ್ ಎಸ್ ಐ ಆಮ್ ಕನ್ಸರ್ನ್ಡ್, ನನಗೆ ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚ್ ಬೇಕು, ಇದಾದ್ಮೇಲೆ ಇದು ಬೇಕು, ಇದಾದ್ಮೇಲೆ ಇದಾಗಬೇಕು, ಇದಾದ್ಮೇಲೆ ಇದಾಗಬೇಕಂದ್ರೆ ಟು ಫಾಲೋ ದಿಸ್. ಸೊ ವಾಟ್ ಈಸ್ ದ ಸ್ಟೆಪ್ಸ್ ಅದನ್ನ ಹೇಳ್ಬಿಡ್ತೀನಿ, ಸೊ ದಟ್ ನಮ್ದು ಪ್ರಾಕ್ಟೀಸ್ ಇಸ್ ಬೇಸ್ಡ್ ಅಪಾನ್ ದಟ್. ಫಸ್ಟ್ ಸ್ಟೆಪ್ ಇಸ್ ಶೀಲ, ವಿಚ್ ವಿ ಆರ್ ಟಾಕಿಂಗ್ ಟುಡೇ. ದೆನ್ ವಿಲ್ ಕಂಟಿನ್ಯೂ ಆನ್ ಸಮಥ. ಸಮಥದಲ್ಲಿ ಏನಾಗತ್ತಪ್ಪ ಅಂದ್ರೆ, ಮನಸ್ಸು ಶಾಂತವಾಗಿ ಇರುತ್ತೆ, ಅದಕ್ಕೆ ಉಸಿರು ಮೇನ್. ಸೊ ನಮ್ಗೆ ಎಷ್ಟೊತ್ತು ಉಸಿರು ಇರ್ಬೇಕಪ್ಪ ಅಂದ್ರೆ 18 ಗಂಟೆ ಕಾಲ ನಾವು ಉಸಿರನ್ನ ನೋಡೋದ್ರಲ್ಲಿ ಇರ್ಬೋದು. ಯಾವುದೇ ಮಾಡ್ತಾ ಇದ್ರು ಮೇಲೆ ಗಮನ ಇರುತ್ತೆ, ಅದಾಗದೇ ಇರುತ್ತೆ. ನೀವು ಅದಕ್ಕೆ ಮಾಡುವಂಥದ್ದೇನಿಲ್ಲ, ಹಿಂಗ್ ಕುಚ್ಕೊಂಡು ಕಣ್ಮುಚ್ಕೊಂಡು ನೋ ನೀಡ್. ನೀವು ಕಣ್ಮುಚ್ಕೊಂಡಾರ ಕುತ್ಕೊಳ್ಳಿ, ಕಣ್ ತಕ್ಕೊಂಡಾರ ಕುತ್ಕೊಳ್ಳಿ, ನಿಂತ್ಕೊಂಡಾರ ನಿಂತ್ಕೊಳ್ಳಿ, ಕುತ್ಕೊಳ್ಳಿ, ಮಲ್ಕೊಳ್ಳಿ, ಆಮೇಲೆ ವಾಕಿಂಗ್ ಮಾಡಿ, ನಡ್ಕೊಂಡು ಹೋಗಿ, ಬಟ್ಟೆ ಹಾಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ಯು ನೋ ಯು ಆರ್ ವಾಚಿಂಗ್ ದ ಬ್ರೆತ್. ಸಮಥ. ದೆನ್ ವಿಲ್ ಡು ಧ್ಯಾನ. ಸೊ ಸಮಥಕ್ಕಿಂತ ಮೇಲೆ ಬರುತ್ತೆ ಅದು ಧ್ಯಾನ. ಸೊ 4 ಧ್ಯಾನಸ್. ಅದಾದ್ಮೇಲೆ ವಿ ಕಮ್ ಟು ವಿಪಶ್ಯನ. ಇವಿಷ್ಟಾದ್ಮೇಲೆ ವಿ ಡು ಶೂನ್ಯಾಕಾರ. This 5 steps is what we are going to follow. So first is Shila, second Samatha, third Dhyana, fourth Vipassana, fifth is Shunyagara. ಇದಕ್ಕೆ ಏನಾರ ರೆಫರೆನ್ಸ್ ಸಿಗತ್ತಾ ಅಂತ ಕೇಳಿದ್ರೆ
ಇದರಲ್ಲಿ ಇದೆ ಮಜ್ಜಿಮ ನಿಕಾಯ 6, ಅದನ್ನು ಕಳಿಸ್ಕೊಡ್ತೀನಿ. He says this is what you need to do. ಆಖಂಖೇಯ ಸುತ್ತ ಅಂತಿದೆ. ಇಫ್ ಯು ವಿಶ್, ನಿಮಗೆ ಹೀಗೆ ಮಾಡಬೇಕಂದರೆ ನಾನು ಸ್ಟೆಪ್ಸ್ ಕೊಡ್ತಾ ಇದ್ದೀನಿ, ನಿಮಗೆ ಹೀಗೆ ಮಾಡಿ. ದಟ್ ವಿಲ್ ಬಿ ಅವರ್ ರೆಫರೆನ್ಸ್ ಗೈಡ್. ಎವ್ರಿ ಟೈಮ್ ವಿ ಕ್ಯಾನ್ ಗೋ ಬ್ಯಾಕ್ ಅಂಡ್ ಸಿ, ಇದನ್ನ ಪ್ರಕಾರ ಮಾಡ್ತಾ ಇದ್ದೀವಾ ಇಲ್ವಾ. ಅದರದ್ದು ಈ ಬೇರೆ ಬೇರೆ ಕಡೆ ಇರ್ಬೋದು, ಅದು ಬೇರೆ. ಬಟ್ ಒಂದು ಸ್ಟೆಪ್ಸ್ ಏನಪ್ಪಾ ಅಂದ್ರೆ, ದಿಸ್ ಇಸ್ ದ ಸ್ಟೆಪ್. ಫಸ್ಟ್ ವಾಟ್ ವಿ ಆರ್ ನೌ ಅಕಾಂಪ್ಲಿಷಿಂಗ್ ಫಾರ್ ಸಮ್ ಟೈಮ್ ಇಸ್ ಶೀಲ. ಅದಾಯ್ತು, ಅಧೀನದಾನ ಆಯ್ತು. ಮೂರನೆಯದು 2 ಫೇಸ್ ಅಲ್ಲಿ ಇದೆ. ಒಂದನೆಯದು ಕಾಮೇಶ ಮಿಚ್ಚಾಚಾರ, ಇನ್ನ ಒಂದು ಅಬ್ರಹ್ಮಚರ್ಯ. ಐ ವಿಲ್ ಗಿವ್ ಯು ದ ಡಿಫರೆನ್ಸ್. ಕಾಮೇಶ ಮಿಚ್ಚಾಚಾರ ಅಂದ್ರೆ ಮಿಥ್ಯ, ಮಿಥ್ಯ ಅಂದ್ರೆ ಮಿಥ್ಯ. ಯಾವುದು ಸರಿ ಅಲ್ಲ ಅದು ಸರಿ ತರ ಕಾಣುತ್ತೆ, ಯಾವುದು ಸರಿ ಅದು ಸರಿ ಅಲ್ಲದೆ ಇರೋ ತರ ಕಾಣುತ್ತೆ. ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಮಿಥ್ಯ. ಇನ್ ಪಾಲಿ ಇಟ್ ಇಸ್ ಮಿಚ್ಛ. ಕಾಮೇಶ್, ಕಾಮ, ಹೈಯೆಸ್ಟ್ ಫಾರ್ಮ್ ಆಫ್ ಕಾಮ ಈಸ್ ಸೆಕ್ಸ್. ಸೊ ಅದರಲ್ಲಿ 6 ಸೆನ್ಸು ಬರುತ್ತೆ: ಕಣ್ಣು, ಮೂಗು, ಬಾಯಿ, ಚರ್ಮ, ಮನಸ್ಸು ಎಲ್ಲಾನು ಬರುತ್ತೆ. ಆಮೇಲೆ ನಾಲ್ಗೆ, ಅಷ್ಟು ಬರುತ್ತೆ. ದಿಸ್ ಇಸ್ ದ ಓನ್ಲಿ ಪ್ಲೇಸ್ ವೇರ್ ಯು ಕ್ಯಾನ್ ಎಂಜಾಯ್ ಆಲ್ ದ 6 ಸೆನ್ಸ್ ಬಿಟ್ವೀನ್ 2 ಪೀಪಲ್. ಇದರಲ್ಲಿ ಏನಾಗತ್ತಪ್ಪ ಅಂದ್ರೆ ಅಡಲ್ಟ್ರಿ ಬರುತ್ತೆ. ಅಂದ್ರೆ ಒಬ್ರು ಆಲ್ರೆಡಿ ಇನ್ನೊಂದು ರಿಲೇಶನ್ಶಿಪ್ ಇದ್ದಾರೆ, ಬಟ್ ನನಗನ್ಸುತ್ತೆ ಅವರು ನನ್ನ ಜೊತೆ ಇದ್ರೆ ಚೆನ್ನಾಗಿರುತ್ತೆ ಅಂತ, ಅವ್ರಿಗೂ ಹಂಗೆ ಅನ್ಸುತ್ತೆ. ಸೊ ವಿ ಫಾರ್ಮ್ ಒನ್ ರಿಲೇಶನ್ಶಿಪ್ ಇಸ್ ನಾಟ್ ಗುಡ್. ಅಟ್ಲೀಸ್ಟ್ ನನಗೆ ಅನ್ಸೋ ಮಟ್ಟಿಗೆ ಅದು ಚೆನ್ನಾಗಿಲ್ಲ. ಅಂತ ಯಾಕೆ ಅಂತ ಪ್ರಶ್ನೆ ಬಂದ್ರೆ, ಜನ್ಮಾಂತರಗಳಲ್ಲಿ ಇಟ್ ವಿಲ್ ಟರ್ನ್ ಇಂಟು ರೈವಲರಿ, ಅಂದ್ರೆ ಎನಿಮಿಟಿ, ವೈರಿಗಳು ಜಾಸ್ತಿ ಇರ್ತಾರೆ. ನನಗೆ ಯಾರು ಫ್ರೆಂಡ್ಸ್ ಅನ್ನೋರು ಇರೋದಿಲ್ಲ. ದೇ ವಿಲ್ ಆಲ್ವೇಸ್, ಏನೋ ಒಂದು ಕಾಂಟ್ರವರ್ಸಿ ಆಗತ್ತೆ, ನಾನು ಏನೂ ಮಾಡಿರಲ್ಲ, ನಂತರ ಯಾವ ಫ್ರೆಂಡ್ಸ್ ಇಲ್ಲ, ಬರೀ ವೈರಿಗಳೇ ಇರೋದು, ಎನಿಮೀಸ್. ಬಡದಾಟ ಇಷ್ಟೇ ನಡೀತಾ ಇರುತ್ತೆ. ನಾನು ಏನೂ ತಪ್ಪು ಮಾಡಿಲ್ಲ, ನಾನು ಐ ಹ್ಯಾವ್ ನೋ ಐಡಿಯಾ, ನಾ ಇಡೀ ಏರಿಯಾದಲ್ಲಿ ಗೊತ್ತು ನಾನು ಏನೂ ಮಾಡಲ್ಲ ಅಂತ ಅಂದ್ರೂ ಯಾರೋ ಬರ್ತಾನೆ, ಅವನು ಹೊಡಿತಾನೆ, ಏನೋ ಮಾಡ್ತಾನೆ, ಹೋಗ್ತಾನೆ, ಟಾರ್ಚರ್ ಆಗ್ತಾ ಇರುತ್ತೆ. ಸೊ ನೌ ಇಫ್ ಐ ಹ್ಯಾಡ್ ಎನ್ ಅಡಲ್ಟ್ರಿ ಅಥವಾ ಯಾರ್ದೋ ಜೊತೆ ಅಫೇರ್ ಇದ್ರೆ, ಐ ಶುಡ್ ಆಸ್ಕ್ ಫಾರ್ ಫರ್ಗಿವ್ನೆಸ್ ಫ್ರಮ್ ಬೋತ್ ದ ಪಾರ್ಟೀಸ್. ಫ್ರಮ್ ಆ ಮನುಷ್ಯ ಯಾರು ನಾನು ಮೋಸ ಮಾಡಿದ್ನೋ, ಅವಳು ನನ್ನ ಜೊತೆ ಯಾವಳಿದ್ನೋ, ಇಬ್ಬರನ್ನೂ ಕ್ಷಮಿಸ್ಬೇಕು. ಅಂಡ್ ಐ ಶುಡ್ ಸ್ಟಾಪ್ ಡೂಯಿಂಗ್ ಇಟ್. ಯಾಕೆ ಅಂತ ಹೇಳಿದ್ರೆ, ನೆಕ್ಸ್ಟ್ ದಟ್ ಬಿಕಮ್ಸ್ ಅ ಪ್ರಾಬ್ಲಮ್. ಐ ವಿಲ್ ಹ್ಯಾವ್ ಓನ್ಲಿ ಎನಿಮೀಸ್. ನನಗೆ ಫ್ರೆಂಡ್ಸ್ ಬೇಕಂದ್ರೆ ಇದನ್ನ ಮಾಡಬಾರ್ದು. ಇನ್ನ ಒಂದು ಸೆಕ್ಷುವಲ್ ಅಡ್ವಾನ್ಸಸ್ ಅಂದ್ರೆ ಫೇವರ್, ನಾ ಅದ್ ಮಾಡ್ಕೊಡ್ತೀನಿ, ನನಗೆ ಇದು ಕೊಡ್ತೀಯಾ, ದಟ್ ಈಸ್ ಆಲ್ಸೋ ಸೇಮ್ ಅಡಲ್ಟ್ರಿ. ಇಟ್ಸ್ ಡಿಫ್ರೆಂಟ್ ಕೈಂಡ್ ಆಫ್ ಅಡಲ್ಟ್ರಿ, ಬಟ್ ಅದರದ್ದೇ ಥರಾನೇ ಬರುತ್ತದು. ಅಥವಾ ಎಕ್ಸ್ಪ್ಲಾಯ್ಟ್ ಮಾಡೋದು. ಈಗ ನನಗೆ ಹೆಣ್ಮಕ್ಳು ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರಿಗೆಲ್ಲ ಹೇಳ್ಕೊಡ್ತಾ ಇದ್ದೀನಿ, ಏನ್ ಬರೀ ದುಡ್ಡು ಕೊಟ್ರೆ ಆಗೋಯ್ತಾ, ಅದು ಏನ್ ಕೊಡ್ಲಿ ಹೇಳ್ತಾರೆ. ಅವಾಗ ನಿಂಗೆ ಅದನ್ನ ಮಾಡ್ಕೊಡ್ತೀನಿ, ಇದನ್ನ ಮಾಡ್ಕೊಡ್ತೀನಿ ಅಂತ ಹೇಳಿ ಅವರು ಅವ್ರ ಮೈನ ನಾನು ಉಪಯೋಗಿಸ್ಕೊಂಡ್ರೆ ಅಗೇನ್ ಮಿಸ್ಕಾಂಡಕ್ಟ್ ಆಯ್ತು. ಇನ್ಕ್ಲೂಡಿಂಗ್ ಈಗ ನಾನು ಯಾರೋ ಒಬ್ರು ಇದ್ದಾರೆ, ಅವ್ರಿಗೆ ನಾನು ಸೆಕ್ಷುವಲ್ ಮೆಟೀರಿಯಲ್ ಕಳಿಸಿದ್ರೆ ದಟ್ ಅಗೇನ್ ಈಸ್ ಅಡಲ್ಟ್ರಿ. ಸೊ ಆಲ್ ಆಫ್ ದೀಸ್ ಆರ್ ಫಾರ್ಮ್ಸ್ ಆಫ್ ಅಡಲ್ಟ್ರಿ. ಈ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಮತ್ತೊಂದೇ ಇರ್ಬೋದು, ಏನಾರ ಇರ್ಬೋದು, ಸಜೆಸ್ಟಿವ್ ಮಾಡಿದ್ರೆ ದಟ್ ಮಿಚ್ಚಾಚಾರದಲ್ಲಿ ಬರುತ್ತೆ. ಸೊ ಇವತ್ತಿಂದನೇ ನಾನು ಮಾಡೋದಿಲ್ಲ ಅಂತ ಅನ್ಕೊಂಡ್ರೆ, ದೆನ್ ವೆನೆವರ್ ದಟ್ ಆ ಥರ ಥಾಟ್ಸ್ ಬಂದಾಗೆಲ್ಲ ನಾನು ದೂರ ತರ್ತೀನಿ. ಇದು ಒಂದು.
ಎರಡನೇದು ನಾನು ಈ ಜಗತ್ತಿಗೆ ಬರಬಾರ್ದು, ಉಂಬಿಗೆ ಬರಬಾರ್ದು ಅಂತ ನಾನು ಏನಾರು ಅನ್ಕೊಂಡ್ರೆ ದೆನ್ ಬ್ರಹ್ಮಚರ್ಯ ಫಾಲೋ ಮಾಡ. ಬಿಕಾಸ್ ಬ್ರಹ್ಮ ರೆಲೆಮ್, ಬ್ರಹ್ಮ ವಿಹಾರದಲ್ಲಿದ್ರೆ ಮಾತ್ರ ಇಲ್ಲಿ ಬರಲ್ಲ, ಇಲ್ಲ ಬರ್ತೀವಿ ವಾಪಸ್. ಅಂದ್ರೆ ಒಳ್ಳೆ ಜಾಗಕ್ಕೆ ಬರ್ತೀವಿ, ಬಟ್ ನನ್ಗೆ ಇದು ಬರೋದೇ ಬೇಡ, ನನ್ಗೆ ಈ ಮನುಷ್ಯ ದಿನೇ ಬೇಡ ಅಂದ್ರೆ ಮನುಷ್ಯ ಹೆಂಗಾಗ್ತೀರಾ ಅದರಿಂದನೇ ಆಗೋದು. ಅದನ್ನೇ ಸ್ಟಾಪ್ ಮಾಡ್ಬಿಟ್ರೆ ಅಷ್ಟೇ, ಎಕ್ಸಿಟ್. ಎರಡು, ಒಂದು ಅದು, ಒಂದು ಇದು, ಒಂದು ಕಾಮೇಶು ಮಿಚ್ಚಾಚಾರ, ಒಂದು ಅಬ್ರಹ್ಮಚರ್ಯ. ಇವರು ಉಪೋಸದ ದಿವಸ ಅಬ್ರಹ್ಮಚರ್ಯ ಮಾಡಬೇಡಿ ಅಂತಾರೆ, ಬ್ರಹ್ಮಚರ್ಯ ಮಾಡಿ ಅಂತ. ಹಾಗೇನೆ ನೀವು ದಿನಾ ಬ್ರಹ್ಮಚರ್ಯ ಮಾಡಿದ್ರೆ ಇಲ್ಲಿ ವಾಪಸ್ ಬರೋದೇ ಇಲ್ಲ. ಬರೀ ನೀವು ಕಾಮೇಶ ಮಿಚ್ಚಾಚಾರ ಮಾಡದೇ ಇದ್ರೆ ಒಳ್ಳೆ ಹೆಂಡತಿ ಸಿಗ್ತಾಳೆ, ಒಳ್ಳೆ ಮಕ್ಕಳು ಅಥವಾ ಒಳ್ಳೆ ಗಂಡ, ಹೀಗೆ ಯಾರು ನಿಮಗೆ ತೊಂದರೆ ಮಾಡೋರು ಇರೋದಿಲ್ಲ. ಹಾಗೆ ವರ್ಕ್ ಮಾಡಿ. ಇದು ಕಾಮೇಶ ಮಿಚ್ಚಾಚಾರ ಆಯ್ತು. ಇದು 3 ಕಾಯದಿಂದ ಮಾಡೋದು. 4ನೇದು ವಾಕ್ಯದಿಂದ, ಮೂಸಾವಾದ, ಸುಳ್ಳು ಹೇಳೋದು. ಇದರಲ್ಲಿ ಹಲವಾರು ವಿಧ ಬರುತ್ತೆ. ಮೇನ್ ಆಗಿ ನನಗೆ ಏನೋ ಸಿಗ್ಲಿ ಅಂತ ನಾನು ಇಂಟೆನ್ಷನಲ್ಲಿ ಐ ವಿಲ್ ಸುಳ್ಳು ಹೇಳ್ತೀನಿ, ಅದು ಮಾಡಬಾರ್ದು. ಅದಕ್ಕೆ ಏನ್ ಮಾಡೋದು ಅಂದ್ರೆ, ಒಂದು ಸ್ವಲ್ಪ ಯಾರೇ ಮಾತಾಡಿದ್ರು ವಿರಾಮ ತಗೋಬೇಕು, ಟೈಮ್ ತಗೊಂಡು ಮಾತಾಡ್ಬೇಕು. ಅವಾಗ ದುಡ್ಕೋದಿಲ್ಲ. ಹ್ಯಾಬಿಟ್ ಇರ್ತದ ಸುಳ್ಳು ಹೇಳೋದು. ಈ ನಮ್ ಚಿಕ್ಕವರಿದ್ದಾಗಿಂದಾನೇ ಹೇಳ್ಕೊಟ್ಟಿರ್ತಾರೆ. ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಅಪ್ಪ ಅಮ್ಮನೇ ಇರ್ಬೋದು, ಟೀಚರ್ ಇರ್ಬೋದು, ಏನ್ ಬೇಕಾದಾಗಿರ್ಬೋದು, ನಮ್ಗೆ ಹೇಳ್ಕೊಟ್ಟಿರ್ತಾರೆ ಹಿಂಗ್ ಹೇಳಿ. ಅದನ್ನ ತಪ್ಪಿಸ್ಬೇಕು. ಹೆಂಗ್ ತಪ್ಪಿಸ್ತೀರಾ? ಪಾಸ್, ಅಪಾರ ಅಂತ ಹೇಳಕ್ ಹೋಗ್ಬೇಡಿ, ಟೈಮ್ ತಗೊಂಡು 1 ನಿಮಿಷ ಹೇಳ್ತೀನಿ, ಈ 1 ನಿಮಿಷದಲ್ಲಿ ಏನ್ ಮಾಡ್ಬೇಕು ಆಮೇಲೆ ಹೇಳ್ತೀನಿ, ಬಟ್ ಅದು 2 ನಿಮಿಷ, 2 ನಿಮಿಷ ಹೀಗೆ ಹೇಳಿ ವೇಟ್ ಮಾಡಿ. ದಟ್ಸ್ ಎ ಪ್ರಾಸೆಸ್. ಸಿಕ್ಕಾಪದ ಇಸ್ ದಟ್. ದೆನ್ ಯು ಆರ್ ಇನ್ ಸಮಾಧಿ. ಲಾಸ್ಟ್ ಒನ್, ಸುರ ಮೇರೆಯ ಮಜ್ಜ ಪಮಾದಠಾನ. ಸುರ ಅಂದ್ರೆ ಲಿಕರ್, ಮೇರೆಯ ಅಂದ್ರೆ ಡ್ರಗ್ಸ್, ಮಜ್ಜ ಇಸ್ ಇಂಟಾಕ್ಸಿಕೇಶನ್, ಅಂದರೆ ಮದದಲ್ಲಿರೋದು. ಇದರಲ್ಲಿ ಎಲ್ಲ ಬರುತ್ತೆ. ಹಾರ ಹಾಕ್ಸ್ಕೊಂಡಿರೋದ್ರಿಂದ ಹಿಡಿದು, ಸರ್ಟಿಫಿಕೇಟ್ ತಗೊಳ್ಳೋದ್ರಿಂದ ಹಿಡಿದು, ಡಯಸ್ ಮೇಲೆ ಕರ್ಸ್ಕೊಳ್ಳೋದ್ರಿಂದ ಹಿಡಿದು, ಅವಾರ್ಡ್ ತಗೊಳ್ಳೋದ್ರಿಂದ ಹಿಡಿದು ಎಲ್ಲ ಅದರಲ್ಲೇ ಬರೋದು. ಈಗ ನನಗೆ ಮಹಾಬೋಧಿಯಲ್ಲಿ ಸನ್ಮಾನ ಮಾಡಿದ್ರಪ್ಪ, ಗರ್ವದಿಂದ ಹೋದೆ ತಾನೆ, ಒಂದು ಫೋಟೋ, ದಟ್ ಈಸ್ ಮಜ್ಜ, ಮದ ಬರ್ತದ್ರಲ್ಲಿ ಜಾ ನಿಂಗೆ. ಅಥವಾ ನಾನು ಯಾವುದೋ ಮಜ್ಜಿಮ ನಿಕಾಯನೋ ಸಂಯುಕ್ತ ನಿಕಾಯನೋ ಯಾವುದೋ ನಿಕಾಯ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದೆ. ಫುಲ್ ಏನ್ ಅಪ್ರಿಸಿಯೇಷನ್ ಸಾರ್, ಅಯ್ಯೋ ಕೇಳಂಗೆ ಇಲ್ಲ. ನನ್ ಬುಕ್ ಓದಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ದಟ್ ಈಸ್ ಮಜ್ಜ. ಅದು ಪ್ರಮಾದ ಹುಟ್ಟಿಸುತ್ತೆ. ಪ್ರಮಾದ, ಹೀಡ್ಲೆಸ್ನೆಸ್, ಅಂದ್ರೆ ಅದು ನಿಮಗೆ ಸೀರಿಯಸ್ನೆಸ್ ಬರೋದೇ ಇಲ್ಲ. ನನ್ಗೆಲ್ಲ ಅರ್ಥ ಆಗ್ಬಿಟ್ಟಿದೆ, ಇನ್ಕ್ಲೂಡಿಂಗ್ ಧಮ್ಮ ತಿಳ್ಕೊಳ್ಳೋದ್ರಿಂದ ಹಿಡಿದು ಮಜ್ಜ ಎಲ್ಲ ಓದ್ಬಿಟ್ಟಿದ್ದೀನಿ ನಾನು, ಅಥವಾ ಪಾಲಿ ಅರ್ಥ ಆಗ್ಬಿಡುತ್ತೆ, ಮಜ್ಜ. ಅದನ್ನ ಮಾಡಬಾರ್ದು. ಸುರ ಮೇರೆಯ ಮಜ್ಜ ಪಮಾದ ಠಾನ ವೀರಮಣಿ ಸಿಕ್ಕಾಪದಂ ಸಮಾಧಿಯ. ಈಗ ನಾನೇನ್ ಮಾಡ್ತೀನಿ, ಮಜ್ಜ ತೆಗೆದು ಬಿಡ್ತೀನಿ. ಅವಾರ್ಡ್ ಕೊಡ್ತಾರ, ಕೊಟ್ಕೊಳ್ದಕ್ಕೆ, ನನಗೆ ಅವರ ಅವಾರ್ಡ್ ಕೊಡ್ಲಿ, ಇವ್ರಿಗೆ ಕೊಡ್ಲಿ, ಇನ್ನೊಬ್ಬಂಗೆ ಕೊಡ್ಲಿ, ನನಗೇನಾಗಬೇಕು? ಯಾವಂದೇ ಆದ್ರೂ ಏನಾಗತ್ತೆ ಹೇಳಿ, ಆ ಡೈಸ್ ಅಂತೂ ಖಾಲಿ ಆಗತ್ತೆ. ಎಷ್ಟೇ ಬೇಕಾದ್ರೆ ಅವ್ರ ಬಗ್ಗೆ ಒಂದ್ ಅರ್ಧ ಗಂಟೆ ಉದುರಿಸ್ಲಿ, ಇಡೀ ದಿನಾಲ ಮಾತಾಡ್ಲಿ, ತಿಂಗಳಾನ್ಗಟ್ಲೆನೆ ಮಾತಾಡ್ಲಿ, ಅಂದ್ರೂ ಉಪಯೋಗ ಇಲ್ಲ. ಅವರು ಮರಿತಾರೆ, ನಾವು ಮರಿತೀವಿ, ಉಪಯೋಗ ಇಲ್ಲ.
ಟೇಸ್ಟ್. ಸನ್ಮಾನ ಮಾಡಿಸ್ಕೋಬೇಕಂತ ಕೇಳಿದ್ರೆ ಮಾಡಿಸ್ಕೊಳ್ಳಿ, ಅದಕ್ಕೆ ಏನ್ ತೊಂದರೆ ಇಲ್ಲ. ಇಟ್ಕೋಬೇಕಾದ್ರೆ ನಾನು ಇಲ್ಲೊಂದಷ್ಟು ಫೋಟೋಗಳು ಮತ್ತೆ ಸರ್ಟಿಫಿಕೇಟ್ ಹಾಕೊಳ್ಳ ಅಂತ ಕೇಳಿದ್ರೆ ಅದು ಮಜ್ಜಾ. ಯಾವ್ದೋ ಬಂತಿ ಹತ್ರ ನಿಂತಿರೋದು, ಅಸ್ಯೂಮಿಂಗ್ ಅಜಾನ್ ಜೈಸಾರೋ ಜೊತೆ ನಿಂತು ಏನೋ ಮಾಡ್ತಾ ಇರೋದು, ಇಲ್ಲೊಂದು ಫೋಟೋ, ಇನ್ನೊಬ್ರದೊಂದು ಫೋಟೋ, ಇನ್ನೊಂದು ಸೈಡ್ ಅದೊಂದು ಫೋಟೋ, ಮತ್ತೊಂದು ಫೋಟೋ, ಇಲ್ಲೊಂದು ಅಲ್ಲೊಂದು ಇಷ್ಟೆಲ್ಲ ಇದೆ ನೋಡಿ. ಇಷ್ಟೆಲ್ಲ ತುಂಬಿಸ್ತೀನಿ. ಮತ್ತೆ ನನ್ನ ಸರ್ಟಿಫಿಕೇಟ್ಗಳು ಬರ್ಮೀಸ್ ಅಲ್ಲಿ, ಇನ್ನೊಂದಲ್ಲಿ, ಮತ್ತೊಂದಲ್ಲಿ. ಬೇಕಾ? ಬೇಕಾಗಿಲ್ಲ. ಸೊ ದಟ್ ಶುಡ್ ಬಿ ಮೈ ಪ್ರಾಕ್ಟೀಸ್. ಇಲ್ಲಂದ್ರೆ ಬಂತು ಮಜ್ಜಾ ಅಷ್ಟೇ. ಅದು ಬಂದ್ರೆ ನಮಸ್ಕಾರ. ಮಜ್ಜಾ ಬಂದ್ರೆ ಪ್ರಮಾದ ಬರುತ್ತೆ. ಅದು ನಿಮಗೆ ಡ್ರಗ್ ಅಪ್ ಮಾಡುತ್ತೆ. ಓ ಇವರು ಬಂದ್ರು, ವೆರಿ ಗುಡ್. ಇಂಟಾಕ್ಸಿಕೇಶನ್, ಇವೆಲ್ಲ ನಿಮಗೆ ಇಂಟಾಕ್ಸಿಕೇಶನ್ ಕೊಡುತ್ತೆ. ಮದ್ದೇರ್ಸತ್ತಲ್ಲ, ಅದು ಒಂಥರ ಏನೋ ಆಗೋಯ್ತು ಅನ್ನೋ ತರ ಮಾಡುತ್ತಲ್ಲ ಅದು. ಏನು ಉರುಳಿಲ್ಲ, ಏನಿಲ್ಲ, ಪುಟಕೋಸಿ ಅದ್ರಲ್ಲಿ ಏನೂ ಇಲ್ಲ ಅಂದ್ರೂ ನನಗೆ ಅನ್ಸುತ್ತೆ ಏನೋ ಒಂದು ನಂಗೆ ಸಿಕ್ಕಿದೆ ಅಂತ. ಹಾಗೆ ಆಫೀಸ್ ಇರ್ಬೋದು, ಮತ್ತೊಂದಿರ್ಬೋದು, ಗೌರ್ಮೆಂಟ್ ಇರ್ಬೋದು, ಏನಾರ ಆಗಿರ್ಬೋದು, ಈ ಭಾರತ ರತ್ನಾನೇ ಕೊಟ್ಟಿರ್ಬೋದು. ನೊಬೆಲ್ ಪ್ರೈಸೇ ಕೊಡ್ಲಿ ಬೇಕಾರೆ, ಉಪಯೋಗ ಇಲ್ಲ. ಮಜ್ಜ. ಸೊ ಸುರ ಮೇರೆ ಮಜ್ಜಪಮಾದ ಠಾನ ವೇರಮಣಿ ಸಿಕ್ಕಾಪದಂ ಸಮಾಧಿ. ಯಾಕೆ ಇದನ್ನ ಮಾಡಬಾರ್ದು ನಾನು ಅಂದ್ರೆ, ಮುಂದಿನ ಜನ್ಮದಲ್ಲಿ ಮುಟ್ಟಾಳನಾಗಿ ಹುಟ್ತೀನಿ. ಪಾಲಿಯಲ್ಲೇ ಕೊಟ್ಟಿದ್ದಾರೆ ಮುಟ್ಟಾಳ ಅಂತ. ಕಾನ್ಸಿಕ್ವೆನ್ಸ್. ಐ ಡೋಂಟ್ ವಾಂಟ್ ಟು ಬಿ. ಗುರುವೇ ನೀನ್ ಸರ್ಟಿಫಿಕೇಟ್ ಕೊಡ್ತೀಯಾ ಕೊಡು, ಮಾಲೆ ಹಾಕ್ತೀಯಾ ಹಾಕು, ನೀನ್ ಫೋಟೋ ತೆಗಿತೀಯಾ ತೆಗಿ, ನೀನು ಮತ್ತೊಂದು ಏನಾರ ಮಾಡ್ತೀಯಾ ಮಾಡು, ಕರಿ ಬರ್ತೀನಿ, ಮನೆಗೆ ಬರ್ತೀನಿ, ತೆಗಿತೀನಿ, ಇಡ್ತೀನಿ, ಮುಗಿತು. ದೆನ್ ಐ ಆಮ್ ಪ್ಯೂರ್. ಯಾಕೆ ಅಂದ್ರೆ ಇದು ಕ್ರಿಯೇಟೆಡ್ ಒನ್. ಗೌರವ ಕೊಡಬಾರ್ದು ಅಂತಲ್ಲ, ಕೊಡಬಹುದು. ಬಟ್ ಗೌರವ ನೀವು ಯಾವಾಗ ಧರ್ಮದಲ್ಲಿದ್ದಾಗ. ಇದೊಂಥರ ಹೆಂಗ್ ಗೊತ್ತಾ, ಹೆಂಗಾಗತ್ತೆ ಗೊತ್ತಾ, ನಂದು ಇನ್ನು ಮುಂದೆ ಕೂತವನಿಗೆ ಅನ್ಸತ್ತೆ ಏನ್ ನಿಮ್ದು ಫುಲ್ ದಿಮಾಕ್ ನಡೀತಾ ಇದೆಯಲ್ಲ ಇವ್ರದ್ದು, ಗೊತ್ತಾಗತ್ತೆ ಮಜ್ಜಾ ಇರೋದು, ಮದ ಏರ್ತಾ ಇರುತ್ತೆ. ದಟ್ ಟರ್ನ್ಸ್ ಇಂಟು ಈಗೋ. ನಾನ್ ಬಿಟ್ರೆ ಇನ್ಯಾರು ಇಲ್ಲ ಅಂತ, ಅಲ್ಲಿಗೆ ಬಿತ್ತು ಕತೆ. ಸೊ ಅಂಥವ್ರ ಜೊತೆ ಸಂಪರ್ಕ ಮಾಡ್ಬೇಕಾ ಅಂತ ಬಂದ್ರೆ, ಬಿಕಾಸ್ ದೆನ್ ಈಗ ನಾನು ಅವ್ರನ್ನ ಫಾಲೋ ಮಾಡಿದ್ರೆ ನನಗೆ ಅವರಿಂದ ಏನು ಸಿಗೋದಿಲ್ಲ. ನಾ ಬರೀ ಅವರನ್ನ ಮೇಲ್ ಹಾರಿಸೋದಾಗತ್ತೆ. ಸಾರ್ ನೀವ್ ಏನ್ ಸಾರ್ ನೀವು, ಅವರು ಅದನ್ನ ಕೇಳಿಸ್ಕೊಂಡು ಇನ್ನೂ ಹಾರ್ತಾ ಇರ್ತಾರೆ. ನಾನು ಅವ್ರಿಗೆ ಗಾಳಿಪಟ ಹಾರಿಸೋದಾಗತ್ತೆ, ಏನು ಸಿಗೋದಿಲ್ಲ. ಸೊ ದ ಮೋರ್ ಗ್ರೌಂಡೆಡ್ ದ ಪರ್ಸನ್ ಈಸ್ ದ ಬೆಟರ್ ಇಟ್. ಅಂದ್ರೆ ಅವಂತ್ರ ಇದು ಇರಬಾರ್ದು, ಸುರ ಮೇರೆ ಮಜ್ಜಪಮಾದ ಠಾನ. ದೀಸ್ ಆರ್ ದ 5 precepts that you need to follow. ಇದನ್ನ ಹೆಂಗ್ ಫಾಲೋ ಮಾಡೋದು ಅಂತ ಕೇಳಿದ್ರೆ 2. ಮೊದಲನೇದಾಗಿ ಇಟ್ ಇಸ್ ಸತಿ ಅಂಡ್ ಸಂಪಜನ್ಯ. ಸಂಪಜನ್ಯ ಅಂದ್ರೆ ಹೇಳ್ತೀನಿ ಏನು ಅಂತ. ಪಜಾನನ ತಿಳ್ಕೊಳ್ಳೋದು, ಸಂಪಜಾನನ ಸರಿಯಾಗಿ ತಿಳ್ಕೊಳ್ಳೋದು, ಸರಿನಾ? ಹಂಗಂದ್ರೆ ಅಂತ ಬರುತ್ತೆ. ಇದರಲ್ಲಿ 4 ಬರುತ್ತೆ. ಇನ್ನೊಂದು ವರ್ಡ್ ಬುದ್ಧ ಉಪಯೋಗಿಸ್ತಾರೆ, ಯೋನಿಸೋ ಮನಸಿಕಾರ, ಕೇಳಿರ್ಬೋದು. ವೈಸ್ ಅಟೆನ್ಷನ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಅದು ವೈಸು ಅಟೆನ್ಷನ್ ಏನು ಅರ್ಥ ಆಗಲ್ಲ, ಬಿಡಿಸಿ ಹೇಳ್ತೀನಿ. ಯೋನಿ ಅಂದ್ರೆ ನೀವು ಎಲ್ಲಿಂದ ಬಂದಿದ್ದೀರಾ ಅದು. ಮನಸಿಕಾರ ಅಂದ್ರೆ ಮನಸ್ಸನ್ನ ನೋಡು, ನೀನ್ ಹೆಂಗ್ ಬಂದಿದಿ, ನೀ ಎಲ್ಲಿಂದ ಬಂದಿದಿ, ಹೊಟ್ಟೆಯಿಂದ ಬಂದಿದ್ಯಲ್ವಾ, ಇಲ್ಲ ಕೆಳಗಡೆಯಿಂದ ಬಂದಿದ್ಯಾ,
ಊಟ ಮಾಡಿ ಬಂದಿದೆಯೋ, ಹಂಗೆ ಬಂದ್ಬಿಟ್ಟಿದೆಯೋ? ಊಟ ಮಾಡ್ತಾ ಬಂದಿದ್ದೀನಿ. ವೆರಿ ಗುಡ್. ಸೊ ಯು ಗೋ ಟು ದ ರೂಟ್. ಎಲ್ಲದಕ್ಕೂ ರೂಟ್ಗೆ ಹೋಗು. ರೂಟ್ಗೆ ಹೋಗ್ತೀನಿ ಅಂದ್ರೆ ಹೆಂಗ್ ಹೋಗ್ತೀಯಾ? ಫಸ್ಟ್ ಒನ್ ಇಸ್ ಸಾರ್ಥಕ. ಸಾರ್ಥಕ ಇನ್ ಪಾಲಿ, ಸಾರ್ಥಕ ಸಂಸ್ಕೃತ್. ಕನ್ನಡದಲ್ಲೂ ಸಾರ್ಥಕ ಅಂತಾನೆ ಇದೆ. ಇದು ಸಾರ್ಥಕವಾ ಅಂತ ಕೇಳ್ತಾರೆ. ಅಂದ್ರೆ ಇದು ಮಾಡೋದು ಸರಿಯಾ? ಸಾರ್ಥಕ. ಸಪಾಯ, ಇದನ್ನ ಮಾಡೋದ್ರಿಂದ ಏನಾಗುತ್ತೆ? ಅದು ಪಾಲಿ ವರ್ಡು, ಇದು ಕನ್ನಡದ್ದು. ಇದನ್ನ ಮಾಡೋದ್ರಿಂದ ಏನಾಗುತ್ತೆ? ಎಲ್ಲದಕ್ಕೂ ಕೇಳ್ಬೇಕು, ಇದನ್ನ ಮಾಡೋದ್ರಿಂದ ಏನಾಗುತ್ತೆ? ಈಗ ಈ ಶೀಲ ಫಾಲೋ ಮಾಡೋದ್ರಿಂದ ಏನಾಗತ್ತೆ? ಸಾರ್ ಮಾಡಿ ಸಾರ್, ಏನಾಗತ್ತೆ ಅದು ತಿಳ್ಕೋಬೇಕು, ಅದು ಫಾಲೋ. ಸೊ ಸಪಾಯ. ಮೂರನೇದು ಇಂದ್ರಿಯ ಗೋಚರ. ನನ್ನ ಇಂದ್ರಿಯಗಳು ಎಲ್ಲಿ ಹೋಗ್ತಾ ಇದೆ? ಈಗ ನಾನು ಯಾರನ್ನಾರು ನೋಡ್ತಾ ಇದ್ರೆ ಕಣ್ಣು ಎಲ್ಲಿ ಹೋಗ್ತಾ ಇದೆ? ಅರಿವಿದೆಯಾ? ಗೋಚಾರ ಅಂದ್ರೆ ಗೋ ಅಂದ್ರೆ ಗೋ, ಕೌ. ಚಾರ ಅಂದ್ರೆ ಪ್ಯಾಶ್ಚರ್, ಅಲ್ಲಿ ಓಡಾಡೋ ಜಾಗ, ತಿನ್ನೋ ಜಾಗ. ಕಣ್ಣು ತಿಂತಾ ಇದೆ, ನಾವು ಯಾರನ್ನ ನೋಡ್ತೀವೋ ಅವ್ರನ್ನ ತಿಂತಿರ್ತೀವಿ. ಅದು ತಿಂತಾ ಇದೆಯಾ? ಇಲ್ಲ, ತಿನ್ಬಾರ್ದು. ಕಿವಿ ತಿನ್ನುತ್ತೆ, ಏನು? ಶಬ್ದ. ಆಮೇಲೆ ಅಸಮ್ಮೋಹ, ನಾಲ್ಕನೇದು. ಮೋಹ ರಹಿತವಾಗಿದೆಯೋ, ಮೋಹ ಜೊತೆ ಇದೆಯಾ? ಮೋಹ ಕೊಡತ್ತಾ, ಮೋಹ ಕೊಡೋದಿಲ್ವಾ ನೋಡ್ಬೇಕು. ಇವು ಐದೂನು ನಮಗೆ ಮೋಹ ಕೊಡುತ್ತೆ. ಪಾನಾತಿಪಾತ, ಅಧಿನದಾನ, ಕಾಮೇಶ ಮಿಚ್ಚಾಚಾರ, ಇದು ಮೋಸವಾದ, ಮತ್ತೆ ಸುರಾಮೇರೆ, ಇದು ಮೋಹ. ಅಸಮ್ಮೋಹ ಅಂದ್ರೆ ಮೋಹದಿಂದ ಹೊರಗಡೆ ಹಾಕುವಂಥದ್ದು. ಸೊ ನಾನು ಯಾರ್ದನ್ನು ಕೊಲೆ ಮಾಡದೇನೆ ಇದ್ರೆ, ವಿಜ್ಞಾನ ಅಂದ್ರೆ ಕಾನ್ಶಿಯಸ್ನೆಸ್, ಚೈತನ್ಯ, ಅದನ್ನ ತೆಗೀದೇ ಇದ್ದರೆ ಇಲ್ಲಿಗೆ ಬರೋದಿಲ್ಲ. ಮೋಹ ಹೋಯ್ತು. ಇದನ್ನ ಯಾಕೆ ಮಾಡ್ತಿಲ್ಲ ಅಂದ್ರೆ ನನ್ಗೆ ಇಲ್ಲಿ ಬರೋದ್ ಬೇಕಿಲ್ಲ, ಅಥವಾ ನನ್ಗೆ ಫ್ಯೂಚರ್ ದುಃಖ ಬೇಕಾಗಿಲ್ಲ. ದುಃಖ ಅಂದ್ರೆ ಕಷ್ಟ, ನಂಗೆ ಕಷ್ಟ ಬೇಡ, ನಂಗೆ ಕಷ್ಟ ಪಡೋದು ಬೇಡ. ನಾನು ಹಿಂಗಂದ ತಕ್ಷಣ ಅಲ್ಲಿ ಇರಬೇಕು. ನಾನು ಕಷ್ಟಪಟ್ಟು ತಗೊಳ್ಳೋಂಥದ್ದು ಏನೇನು ಬೇಕಾಗಿಲ್ಲ. ನನಗೆ ಹಂಗೆ ಬೇಕಪ್ಪ, ಹಂಗಾರೆ ಮಾಡ್ಬೇಡ. ಮೊದಲನೇದು. ಎರಡನೇದು, ಕಳ್ತನ ಮಾಡ್ಬೇಡ. ಯಾಕೆ? ಯಾವಾಗ ಕಷ್ಟಪಡೋದು ಬೇಕಾಗಿಲ್ಲ, ನಿನ್ ಕೈಗೆ ಸಿಗುತ್ತದು. ನೀ ಕೇಳೋದೇ ಬೇಕಾಗಿಲ್ಲ, ನಿನ್ ಹತ್ರ ಇರುತ್ತೆ. ನೀ ಕಿತ್ಕೊಂಡಿದ್ದೇನಕ್ಕೆ ನಿನ್ ಹತ್ರ ಇಲ್ಲ ಅಂತ. ಕರೆಕ್ಟ್ ಅಲ್ವಾ? ಏನಿಲ್ಲ ಅದನ್ನ ಕೇಳಾರ ಕೇಳ್ತೀವಿ, ಇಲ್ಲ ಕಿತ್ಕೋತೀವಿ. ಕಿತ್ಕೊಳ್ಳೋಂಥದ್ದೇನಿಲ್ಲ. ಈಗ ಭೂಮಿ ಕಿತ್ಕೋತಾನೆ, ಯಾಕೆ ಅವನು? ಇಲ್ಲ, ಕಿತ್ಕೋತಾನೆ. ನೋಡ್ದ ಏನು ಏನು ಆಗ್ತಿಲ್ಲ, ಕಿತ್ಕೊಂಡ್ಬಿಡೋದಪ್ಪ, ಮೋಸ ಮಾಡು, ಕಿತ್ಕೋ. ಗೌರ್ಮೆಂಟ್ ಯಾಕೆ ಕಿತ್ಕೊಳ್ಳುತ್ತೆ? ಇಲ್ಲ, ಅಥವಾ ಬಳಸ್ತಾ ಇದಾರೆ, ಕಿತ್ಕೊಳ್ಳುತ್ತೆ. ನನ್ಗಿದ್ ಬೇಡ, ಮಾಡ್ಬೇಡ ಅಷ್ಟೇ. ಸರ್ ಅವರೆಲ್ಲ ಮಾಡ್ಬೋದ? ಯಾವ ಏನಾರು ಮಾಡ್ಕೊಂಡು ಹೋಗಿ, ನೀವ್ ಮತ್ ಬರ್ಬೇಕಾ ಇಲ್ಲಿ? ಮಾಡು. ಇಲ್ಲ ಸರ್ ನಾನು ಬರ್ತೀನಿ, ಮಜಾ ಮಾಡು. ಸರ್ ನಾನು ಇಡೀ ಜಗತ್ತನ್ನು ಸರಿ ಮಾಡ್ಬೇಕಂತಿದ್ದೀನಿ. ಸಂತೋಷ, ಬಹಳ ಒಳ್ಳೇದು, ಮಾಡಪ್ಪ ಮಾಡು. ಎಂದೂ ಆಗಲ್ಲ. ಯಾಕೆ? ಒಬ್ಬೊಬ್ಬ ಅವನು ಒಂದು ಕರ್ಮಗಳಲ್ಲಿ ಇಟ್ಕೊಂಡಿದ್ದಾನೆ. ನೀನ್ ಹೆಂಗಪ್ಪ ಚೇಂಜ್ ಮಾಡ್ತಿ? ನೀನ್ ಬೇಕಾದ್ರೆ ಚೇಂಜ್ ಮಾಡ್ಕೊ. ನಾನು ಎಲ್ಲಾರನ್ನೂ ಉದ್ಧಾರ ಮಾಡ್ತೀನಿ ಅಂದ್ರೆ ಸುಳ್ಳು, ಸಾಧ್ಯ ಇಲ್ಲ. ಗೌತಮ್ ಬುದ್ಧ ಇದ್ದಾಗೆ ಆಗಿಲ್ಲ. ನಾನು ಅದನ್ನ ಅನ್ಕೊಳ್ಳೋದ್ರ ಅರ್ಥ ಇಲ್ಲ. ಎನಿವೆ, ಕಳ್ತನ ಯಾಕೆ ಮಾಡೋದಿಲ್ಲ ಅಂದ್ರೆ ನನಗೆ ಇಲ್ದೇ ಇರೋ ತರ ಆಗೋದ್ ಬೇಡ. ಮೂರನೇದು, ಅಬ್ರಹ್ಮಚರ್ಯ ಯಾಕೆ ಮಾಡಲ್ಲ ಅಂದ್ರೆ ನನಗೆ ಇಲ್ಲಿ ಬರೋದ್ ಬೇಕೇ ಆಗಿದೆ. ನಂಗೆ ಅರ್ಥ ಆಗೋಗಿದೆ, ನಾನು ಇಲ್ಲಿ ಬಂದಿರೋದೇ ಸರಿ ಇಲ್ಲ ಜಾಗ ಇದು. ಏನಿದೆಯೋ ಏನಿಲ್ವೋ ಅದು ಸಂಬಂಧನೇ ಇಲ್ಲ, ನನಗೆ ಇಲ್ಲಿ ಬರೋದ್ ಬೇಕಾಗಿಲ್ಲ ಅಷ್ಟೇ. The human world or any womb existence,
ಈಗ ಸೋತಾಪನ್ನ ಆದ್ರೆ ನೀವು ಕೆಳಗಡೆ ಹೋಗಲ್ಲ. ಅಬ್ರಹ್ಮಚರ್ಯ ಕತ್ತಿಸ್ಬಿಟ್ರೆ ಮನುಷ್ಯನ ಲೋಕಕ್ಕೆ ಬರೋದಿಲ್ಲ. ಆರಾಮಾಗೋಯ್ತಾ? ಈ ತೊಂದರೆ ತಕರಾರು ಇಲ್ವಲ್ಲ. ಸ್ಕೂಲ್ಗೆ ಹೋಗ್ಬೇಕು, ಓದಬೇಕು, ದುಡಿಬೇಕು, ಮದುವೆ ಮಾಡ್ಕೋಬೇಕು, ಮಕ್ಕಳು ಮಾಡ್ಕೋಬೇಕು, ಮತ್ತೆ ಅದೇ ಮಾಡ್ಬೇಕು. ಬೇಕಾಗಿಲ್ಲ. ಒಂದ್ಸಲಿ ನೋಡ್ಬಿಟ್ನಾ ಸ್ಟೋರಿ ಇಷ್ಟೇನಾ ಇದ್ರದ್ದು? ಇದಕ್ಕಿಂತ ಹೆಚ್ಚೇನಾಗತ್ತಾ? ಥ್ಯಾಂಕ್ ಯು. ಈ ಪಿಕ್ಚರ್ಗೆ ಮತ್ತೆ ಬರ್ಬೇಕಾ ನಾನು? ಬೇಕಾಗಿಲ್ಲ. ಯಾವನ್ರಿ ಬೇಕು? ಬೇರೆ ಪಿಕ್ಚರ್ ನೋಡೋಣ. ಇದೆಯಾ ಮತ್ತೆ ಅದದೇ ಫಿಲಮ್ ಏನ್ ನೋಡ್ತಾರೆ? ಶುಭಂ ಲಾಸ್ಟ್ ಅಲ್ಲಿ ಮತ್ತೆ ಸ್ಟಾರ್ಟ್. ಬೇಡ. ಸೊ ಇಲ್ಲಿ 4 ಏನು ಸಾರ್ಥಕತೆ ಸಾರ್ಥಕವಾಗತ್ತಾ? ಆಗತ್ತೆ. ಇಲ್ಲಿ ಬರೋದು ಬೇಕಾಗಲ್ಲ. ಮಾಡ್ತೀನಿ. ಎರಡನೇದು ಸಪಾಯ. ಈಗ ಇಲ್ಲಿ ಈ ತರ ಮಾಡೋದು ಸರಿಯಾ? ಹೌದು. ಯಾಕೆ? ಬರೋದು ಬೇಕಾಗೋದಿಲ್ಲ. ಮೂರನೇದು ಇಂದ್ರಿಯ ಗೋಚರ. ತೆಗೆದು ಬಿಡ್ತೀನಿ. ಕಣ್ಣಿಂದ ಅವನು ಯಾವ ಮನುಷ್ಯನೂ ನೋಡ್ಕೊಳ್ಳೋದು ಬೇಕಾಗಿಲ್ಲ, ಕಿವಿಯಿಂದ ಕೇಳಿಸ್ಕೊಳ್ಳೋದು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಇಂದ್ರಿಯ ಸಂಹಾರ ಮಾಡೋದಿಲ್ಲ. ಸಂವರ ಅಂದ್ರೆ ಗಾರ್ಡಿಂಗ್. ಒಂದು ಪಂಜರ ಹಾಕ್ತೀನಿ. ಕಣ್ಣು ಇಲ್ಲಿಂದ ಮುಂದೆ ಹೋಗೋದಿಲ್ಲ, ಕಿವಿ ಅಲ್ಲಿಂದ ಮುಂದೆ ಹೋಗೋದಿಲ್ಲ. ಈ ತರ ಇಟ್ಕೋತೀನಿ. ಅಲ್ಲಿಗೆ ಅದಾಯ್ತು. ಇದಾದ್ಮೇಲೆ ಅಸಮ್ಮೋಹ. ಮೋಹ ತಂತಾನೆ ಕಳೀತಾ ಹೋಗುತ್ತೆ. ಇದು 4. ಇದನ್ನ 4 ಮಾಡೋದಕ್ಕೆ 4 ಬೇಕು ನನಗೆ. ಯಾಕೆ? ಸತಿ ಬರಬೇಕು. ಸತಿ ಇಲ್ಲದೆ ಇದ್ರೆ ಇದು ವರ್ಕ್ ಆಗಲ್ಲ. ನಾನು ಏನಾರ ಅನ್ಕೋಬಹುದು, ಬಟ್ ಸತಿ ಬೇಕಲ್ಲ. ಸತಿ ಹೆಂಗ್ ಮಾಡ್ಲಿ? ಯಾವ ಅಂಗಡಿಯಿಂದ ತಗೊಂಡ್ಬರ್ಲಿ ಸತಿನ? ಸೊ ಈಗ ನಾನು ಸತಿಗೆ ಬರೋದಕ್ಕೆ ಮೊದಲನೇ ನನ್ನ ಸ್ಥಿತಿ ನೋಡ್ಬೇಕು. ಚಿತ್ತ ಸ್ಥಿತಿ ಅಥವಾ ಚಿತ್ತ ಸ್ಥಿತಿ. ನನ್ನ ಸ್ಥಿತಿ ಹೇಗಿದೆ? ಚಿತ್ತ ಹೇಗೆ ನಡೀತಾ ಇದೆ? ಸ್ಟೇಟ್ ಆಫ್ ಮೈಂಡ್. ಅದಕ್ಕೆ ಒಂದೇ ಉಪಾಯ, ಪಾಸ್. ಟೆಕ್ನಿಕ್ ಇಸ್ ಪಾಸ್. ಎನಿಥಿಂಗ್. ನೀನು ಏನೋ ಒಂದು ಆಕ್ಷನ್ ತಗೋಬೇಕು. ಫಸ್ಟ್ ಸ್ಟಾಪ್ ಪ್ರೊಸೀಡ್ ಅಂತ ಹಾಕಿರ್ತಾರೆ ಗೊತ್ತಾ? ಸ್ಟಾಪ್. ಟ್ರಾಫಿಕ್ ಲೈಟು ಸ್ಟಾಪ್. ಯಾರೋ ಮನೆಗೆ ಬಂದ್ರು, ಇನ್ನು ಬಾಯಲ್ಲಿ ಬರಬೇಕು ಸಂಸ್ಕೃತ. ನನ್ನ ಮಗನೇ ಅಂತ ಬರಬೇಕು. ಏನೋ ನೋಡ್ದೆ, ನೋಡ್ರಿ ಹೆಂಗಿದೆ. ಏನೋ ತಿಂದೆ, ಏನೋ ವಾಸನೆ ಕಪ್ಪು, ಏನೋ ಮುಟ್ಟಿದೆ, ಸ್ಟಾಪ್. Then the thoughts will also stop. Stop for 2 minutes, 120 seconds. ಸುಮ್ಮನೆ ಬಿಡಿ. ಈ 2 ನಿಮಿಷದಲ್ಲಿ ಇದನ್ನ ಮಾಡ್ಬೇಕು. ಈಗ ಮನಸ್ಸಿನ ಸ್ಥಿತಿ ನೋಡ್ಕೋಬೇಕು. ಏಕಾಗ್ರತದಲ್ಲಿ ಬರ್ತಾ ಇದೆಯಲ್ವಾ ನೋಡ್ಬೇಕು. ವಿಕ್ಷೇಪ ಆಗ್ತಾ ಇದೆಯಾ ಅಂದ್ರೆ ಡಿಸ್ಟ್ರಾಕ್ಷನ್ ಆಗ್ತಾ ಇದೆಯಾ ನೋಡ್ಬೇಕು. ಸತಿ ಬರ್ತಾ ಇದೆಯಾ ಇದೆ, ಅವಾಗ ಅದನ್ನ ಮಾಡಿ. ಆ 4 ದಟ್ ಈಸ್ ಸಮಾಧಿ ಇನ್ ಶೀಲ. ಬಿಕಾಸ್ ನೀವು ಸಂಪ್ರಜ್ಞದಲ್ಲಿ ಇದ್ದೀರಾ. ಸಂಪಜಾನನ ಇನ್ ಪಾಲಿ, ಸಂಸ್ಕೃತದಲ್ಲಿ ಸಂಪ್ರಜ್ಞೆ. ಪ್ರಜ್ಞೆಲಿದೆ. ಏನ್ರಿ ಪ್ರಜ್ಞೆ ಇಲ್ರಿ ನಿಮ್ಗೆ ಅಂತ ಕೇಳ್ತಾರಲ್ಲ, ಅದು ಅರಿವು. ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು. ಇದನ್ನ ಮಾಡಿದ್ರೆ ಬಂಧನಕ್ಕೆ ಹೋಗುತ್ತೆ, ಇದನ್ನ ಮಾಡಿದ್ರೆ ಮುಕ್ತಿ ಹೋಗುತ್ತೆ. ಮುಕ್ತಿ ಇರೋದನ್ನ ತಗೋತೀನಿ, ಬಂಧನದಲ್ಲಿರೋದನ್ನ ಬಿಟ್ಟಾಕ್ತೀನಿ. ಸರಿಯಾ? ದಟ್ ಈಸ್ ಆಲ್ ಫಸ್ಟ್ ಚಾಪ್ಟರ್, 5 ಪ್ರಿಸೆಪ್ಟ್. ಇನ್ನು ಉಳಿದ 10 ಇಮ್ಮಾರಲ್ ಡೇಟ್ಸ್ ಹೇಳಿಲ್ಲ, ಅದು ದೊಡ್ಡದಾಗುತ್ತೆ. ಫಸ್ಟ್ ಇದಿಷ್ಟು ತಿಳ್ಕೊಳ್ಳಿ. ಸೊ ನಾವು ದಿನ ಏನ್ ಮಾಡ್ಬೇಕಂದ್ರೆ ಇದನ್ನೇ ಮಾಡ್ಬೇಕಷ್ಟೇ. ಫಸ್ಟ್ ಇಸ್ ಶೀಲ, 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 ಶೀಲ. ತಂತಾನೆ ಉಸಿರ ಮೇಲೆ ಗಮನ ಬರುತ್ತೆ.
ಓಕೆ, ನನ್ಗೇನ್ ತೊಂದರೆ ಇಲ್ಲ. ಅತಿ 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 ಅಂದ್ರೆ ಗೊತ್ತಲ್ವಾ? ಅತಿಯಾಗಿ ಆಡ್ಬೇಡ ಅಂತಾರ, ಗೊತ್ತಾ? ಅತಿ, ಟು ಮಚ್. ಪಾತ ಅಂದ್ರೆ ಕತ್ತರಿಸೋದು. ಇನ್ನ ಇವ್ರ ಕೈ ಹಿಡಿದು ಹಿಂಗ್ ಹಿಂಡಿದ್ರೆ ಒಂದು, ಆಕಿ ನನ್ನ ಮಗಂದು ಬಿಡ್ತೀನಿ ಕಣ ಬಡ್ಡಿ ಮಗನೇ ಅಂತ ಹೇಳಿ ಫಸ್ಟ್ ಸಿಟ್ಟು ಬರ್ಬೇಕು. ಅದಿಲ್ಲದೆ ನೀವು ಹೊಡೆಯಕ್ಕಾಗಲ್ಲ ಯಾರ. ಅತಿ ಅತಿಕ್ರಮಣ ಆಗ್ಬೇಕು. ಆ ದ್ವೇಷದಲ್ಲಿ ಅವಾಗ ಸಾಯ್ಸಕ್ಕಾಗೋದು, ಪ್ರಾಣ ತೆಗಿಯೋದು. ಈಗ ನೀವು ತಡ್ಕೊಳಕ್ ಆಗಲ್ಲ. ಈಗ ಅದು ಒಂಥರ ಆವೇಶ ಎಷ್ಟು ಬಂದ್ಬಿಡತ್ತಪ್ಪ ಅಂದ್ರೆ, ಅದು ಆ ಜೀವಿ ಸಾಯೋ ತನಕ ನಿಮಗೆ ನೆಮ್ಮದಿ ಸಿಗಲ್ಲ. ಸಮಾಧಾನ. ಪಾತ, ಅತಿಪಾತ ಅಷ್ಟೇ ಸರ್ ಮೀನಿಂಗ್. ಪಾನ ಅತಿಪಾತ. ದಾನ ಗೊತ್ತಲ್ಲ, ಕೊಡೋದು. ರಮಣಿ ಅಂದ್ರೆ ಎಂಟರ್ಟೈನ್ಮೆಂಟ್, ಮನರಂಜನೆ. ರಮಣೀಯಾಗಿದೆ ಇದೆ ಅಂದ್ರೆ ಉಲ್ಲಾಸದಲ್ಲಿ ರಮಣೀಯವಾಗಿದೆ. ಅದು ಬೇಡ ಅಂದ್ರೆ ವಿ ರಮಣಿ, ಕತ್ತರಿಸಿದೀನಿ, ಮಾಡುವುದಿಲ್ಲ, ಎಂಟರ್ಟೈನ್ ಮಾಡೋದಿಲ್ಲ, ಸ್ಟ್ರೇನ್, ಅದನ್ನ ನಾನು ಮಾಡೋದಿಲ್ಲ. ನಿನ್ಗೆ ಎಷ್ಟೇ ಪ್ರಚೋದನೆ ಮಾಡು ಗುರು, ಮಾಡೋದಿಲ್ಲ. ಆ ದಿನ ದಾನ. ಸಿಕ್ಕ ಪದ, ಪದ ಅಂದ್ರೆ ಗೊತ್ತಲ್ಲ, ಪಾದ, ಸಿಕ್ಕ, ಸಿಕ್ಕ ಅಂದ್ರೆ ತಿಳ್ಕೊಳ್ಳೋದು, ತಿಳ್ಕೊಂಡು ನಡ್ಸ್ಕೊಳ್ಳೋದು ಅಂದ್ರೆ ವಾಕ್ ದ ಟಾಕ್. ಬರೀ ಕತೆ ಹೊಡೆಯೋದಲ್ಲ, ಗುರು ನಿಂದ್ರಲ್ಲಿ ಇರಬೇಕು. ಯಾರ ನೋಡಿದ್ರೆ ಹೌದು ಸಾರ್ ಇವರು, ನೋಡಿದ್ರೆ ಗೊತ್ತಾಗುತ್ತೆ. ಎಕ್ಸಾಕ್ಟ್ಲಿ. ಪ್ರವಚನದಲ್ಲಿ ಇರಬಾರದು. ಈಗ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೆ, ಬರೀ ಪ್ರವಚನ ಅನ್ನಿಸ್ತಾ ಇದೆಯಾ, ಏನ್ ಅನ್ನಿಸ್ತಾ ಇದೆ ಈಗ? ಅಲ್ಲಪ್ಪ, ಈಗ ನಾನು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಹೇಳಿ. ರಿಯಾಲಿಟಿನೋ ಆಮೇಲೆ ಗೊತ್ತಾಗುತ್ತೆ ರಿಯಾಲಿಟಿ ಇದೆಯೋ ಇಲ್ವೋ ಅಂತೇಳಿ. ಈಗ ನಾನು ಮಾತಾಡ್ತಾ ಇದ್ದೀನಲ್ವಾ, ನಾನು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನಡೀತಾ ಇದ್ದಾರ ಆ ಥರ ಅನ್ಸುತ್ತೋ? ಎಲ್ಲಿ ನೋಡಿದಿರಿ ನೀವು? ನೀನ್ ನಮ್ಮನ್ನಂತೂ, ನನ್ನಂತೂ ನೋಡಿಲ್ಲ. ಅವತ್ತೊಂದ್ ದಿವಸ ಸಂಪರ್ಕ ಆಗಿರೋದು. ನಿಮಗೆ ಹೆಂಗ್ ಗೊತ್ತಾಗ್ತದೆ ನಾನು ನಡೆಸ್ಕೊತಾ ಇದ್ದೀನಿ ಅಂತ? ಓಕೆ, ಕರೆಕ್ಟು. ಸರಿ, ಬಟ್ ಆಕ್ಚುಲಿ ನೋಡ್ಬೇಕು. ಇರ್ಲಿ, ಆ ಮನುಷ್ಯನ ಒಂದು 6 ತಿಂಗಳು ನೋಡ್ಬೇಕು. ನಡೀತಾ ಇದ್ದಾರಾ ಅಥವಾ ಎಡವ್ತಾ ಇದ್ದಾರಾ? ಯಾಕಂದ್ರೆ ನೀವು ಯಾರನ್ನ ಫಾಲೋ ಮಾಡ್ತಿರಲ್ಲ, ಅವ್ರು ಎಡವಿದ್ರೆ ನೀವು ಎಡವ್ತೀರ. ಈಗ ನಾ ಅದು ಬರ್ತೀನಿ, ಆ ವಿಷಯಕ್ಕೆ ಬರ್ತೀನಿ. ಹೋಲ್ಡ್ ಆನ್. ಈ ಫಸ್ಟ್ ವೀರಮಣಿ, ಯು ವಿಲ್ ನಾಟ್ ಎಂಟರ್ಟೈನ್. ಸೊ ಸಮಾಧಿ ಅಂದ್ರೆ ಅದ್ರಲ್ಲಿ ಇರ್ಬೇಕು ನೀವು. ಈಗ ನಾವ್ ಏನ್ ಮಾಡ್ತಾ ಇದೀವಲ್ಲ, ಅಂದ್ರೆ ನಾವೀಗ ನಡ್ಸ್ಕೊಂಡು ಹೋಗ್ತಾ ಇದೀವಿ,
ನಡವಳಿಕೆಯಲ್ಲಿ ತಂದಿದೀವಿ ಅದರಲ್ಲೇ ಇರ್ಬೇಕು. ಇಟ್ ಎನಿ ಗಿವನ್ ಸಿಚುವೇಶನ್, ಅದು ಏನೇ ಆಗಿರ್ಬೋದು, ಆ ಸಿಚುವೇಶನ್ ನಲ್ಲಿ ಹಿಂಗೆ ಇರ್ಬೇಕು. ಆಲ್ ಸರ್ಕಮ್ಸ್ಟಾನ್ಸ್. ದೆನ್ ದ ಸೀಲ ಇಸ್ ನಾಟ್ ಬ್ರೋಕನ್. ಹಾಗೆ ದಟ್ಸ್ ದ ಮೇನ್ ಥಿಂಗ್. ಅದೆಲ್ಲ ಆಮೇಲೆ ಬರೋಣ. ಈಗ ಫಸ್ಟ್ ಇಷ್ಟು ತಿಳ್ಕೊಳ್ಳೋಣ, ಅದು ಲೌಕಿಕದಲ್ಲಿ ಹೇಗಿರೋದು ಫಸ್ಟ್. ಅದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ತಿಳ್ಕೊಳ್ಳೋಣ. ಅದನ್ನು ಬ್ರೇಕ್ ಮಾಡದೆ ನಾವು ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನ ನೋಡೋಣ. ಅದಕ್ಕೆ ಫಸ್ಟ್ ಪಾಸ್. ದೆನ್ ಓನ್ಲಿ ಯು ವಿಲ್ ಗೆಟ್ ಐಡಿಯಾ, ಇದನ್ನ ಈ ಸಿಚುವೇಶನ್ ನ ಹೆಂಗ್ ಹ್ಯಾಂಡಲ್ ಮಾಡ್ಲಿ, ಬಂದಿರೋ ಸಿಚುವೇಶನ್ ನ ಹೇಗೆ ಹ್ಯಾಂಡಲ್ ಮಾಡ್ಲಿ ಅಂತ ನೋಡ್ಬೇಕು. ಅಲ್ಲ, ಇಟ್ಸ್ ಎಲ್ಲದಕ್ಕೂ ಯು ಹ್ಯಾವ್ ಟು ಪಾಸ್. ಸಿಂಪಲ್ ಆನ್ಸರ್, ಪಾಸ್. ಅದು ಯಾವುದೇ ಆಗಿರ್ಬೋದು, ಪಾಸ್. ದೆನ್ ಯು ಹ್ಯಾವ್ ಟು ರಿಫ್ಲೆಕ್ಟ್ ಲೈಕ್ ದಿಸ್ ಫಾರ್ ದ ಹೋಲ್ ಡೇ. ಅವಾಗ ಸ್ಲೋ ಆಗ್ತಾ ಹೋಗುತ್ತೆ. ದೆನ್ ಮಿಸ್ಟೇಕ್ಸ್ ವಿಲ್ ನಾಟ್ ಹ್ಯಾಪನ್. ದೆನ್ ಇಟ್ ಗೋಸ್. ದಟ್ಸ್ ದಿ ಹೋಲ್ ಪ್ರಾಕ್ಟೀಸ್. ಸೊ ವಾಟ್ ವಿ ಹ್ಯಾವ್ ಟು ಡೂ ಅಂದ್ರೆ, ದ ಫಸ್ಟ್ ಥಿಂಗ್ ಇಸ್ ಸೀಲ, unbroken sila, not samadhi, not sitting on the cushion. ಅದನ್ನು ಅಷ್ಟೇ, ಅದಿನ್ನ ದಾನ ಅಂದ್ರೆ ಅಷ್ಟೇ, ಅದಿನ್ನ ಕಳ್ತನ ಮಾಡೋದು. ದಾನ ಆಮೇಲೆ ಬರೋಣ. ಫಸ್ಟ್ ಲುಕ್ ಎಟ್ ವಾಟ್ ನೆಗೆಟಿವಿಟಿ ವಿಲ್ ಕ್ರಿಯೇಟ್, ವಾಟ್ ಪ್ರಾಬ್ಲಮ್ ವಿಲ್ ಕ್ರಿಯೇಟ್. ನೀವು ಜೀವ ತಗೊಂಡ್ರೆ ಆಯು ಕಮ್ಮಿ ಆಗುತ್ತೆ, ಕಳ್ತನ ಮಾಡಿದ್ರೆ ಪ್ರಾಪರ್ಟಿ ಇರಲ್ಲ ನಿಮಗೆ, ಮುಂದಿನ ಲೈಫಲ್ಲಿ ನಿಮ್ಗೆ ಏನು ಸಿಗಲ್ಲ. ಕಾನ್ಸಿಕ್ವೆನ್ಸ್, ಆಲ್ವೇಸ್ ಲುಕ್ ಎಟ್ ದ ಕಾನ್ಸಿಕ್ವೆನ್ಸ್ ಅಷ್ಟೇ. ಇದೇನೋ ತಗೊಂಡು ಹೋಗ್ಬಿಡ್ತೀನಿ, ಚೆನ್ನಾಗಿದೆ ಕಲರು, ಅಣ್ಣ ಅದನ್ನ ತಗೊಂಡು ಹೋಗ್ಬೋದು, ಬಟ್ ನಿಮ್ಗೆ ಮುಂದೆ ಏನ್ ಸಿಗಲ್ಲ ಅಂತ ನನ್ನ ತಲೆಯಲ್ಲಿ ಇರ್ಬೇಕು. ದಟ್ ಈಸ್ ವಾಟ್ ಸಮಾಧಿ ಈಸ್ ಆಕ್ಚುಲಿ. ದಟ್ ಕಾನ್ಸಿಕ್ವೆನ್ಸ್. ಸತಿ ಇದ್ರೆ ಸಮಾಧಿ ಆಗತ್ತೆ, ಸತಿ ಇಲ್ದಿದ್ರೆ ಸಮಾಧಿ ಆಗಲ್ಲ. ನೆನಪೇ ಇಲ್ದಿದ್ರೆ ಏನ್ ಮಾಡ್ತೀರಾ ನೀವು? ನೆನಪಿಲ್ಲ ಅಂತಾನೆ ನಾವು ಮಾತಾಡೋದಲ್ಲ, ನೆನಪಿಲ್ಲ ಅಂತಾನೆ ಕಳ್ತನ ಮಾಡೋದಲ್ಲ, ನೆನಪಿಲ್ಲ ಅಂತಾನೆ ಸಾಯಿಸೋದಲ್ವಾ. ಸತಿ ಅಂದ್ರೆ ನೆನಪಿಟ್ಟುಕೊಳ್ಳೋದು. ರಿಮೆಂಬರ್. ಅವೇರ್ನೆಸ್ ಅಂದ್ರೆ ಏನು? ಗುರ್ತು, ನೆನಪಿದೆ ನನಗೆ ಮಾಡಬಾರ್ದು ಅಂತ ನೆನಪಿದೆ, ದಟ್ ಈಸ್ ಅವೇರ್ನೆಸ್. ಐ ಆಮ್ ಅವೇರ್. ಅದಕ್ಕೆ ಐ ಆಮ್ ಅವೇರ್. ನೆನೆಸ್ಕೋತಿದ್ದೀನಿ ಪರಿಣಾಮ ಏನಾಗ್ಬೋದು. ಅವಾಗ ನನಗೆ ಹಿರಿ ಅಂದ್ರೆ ಮಾರಲ್ ಹೆದರಿಕೆ. ಇದು ಒತ್ತಪ್ಪ ಶೇಮ್. ದಿಸ್ ಇಸ್ ಮಾರಲ್ ಡ್ರೆಡ್. ಡ್ರೆಡ್ ಅಂದ್ರೆ ಏನು? ಹೆದರ್ಕೊಳ್ಳೋದು, ಫಿಯರ್. ಅಯ್ಯಪ್ಪ ಹಿಂಗಾಗ್ಬಿಡತ್ತೆ ನನಗೆ ಅಂದ್ರೆ, ಈಗ ಈ ಪ್ರಾಣ ಕೊಂಡ್ರೆ ನನಗೆ ಲೈಫು ಕಮ್ಮಿ ಆಗತ್ತೆ, ಆಯು ಕಮ್ಮಿ ಆಗತ್ತೆ, ಮಾಡ್ಬೇಕಾ ಮಾಡಬಾರ್ದಾ? ಸಿಂಪಲ್, ಪಾಸ್. ಅದ್ರ ಗೊತ್ತಾಯ್ತು ನನಗೆ ಮಾಡಬಾರ್ದು. ಯಾಕೆ? ಆಯು ಕಮ್ಮಿ ಆಗತ್ತೆ, ಯಾಕೆ ಮಾಡ್ಕೋಬೇಕು? ಆಯು ಕಮ್ಮಿ ಆಗೋ ಜಾಗ ಯಾವುದು? ಪ್ರಾಣಿ ಇಲ್ಲ ಮನುಷ್ಯ. ಸಿಂಪಲ್. ಅಲ್ಲೇನು ಹೊಸ ಸೈಂಟಿಫಿಕ್ ಇನೋವೇಷನ್ ಮಾಡೋದು ಬೇಕಾಗಿಲ್ಲ. ನೀವು ಎಷ್ಟು ಮೇಲೆ ಹೋಗ್ತೀರಾ ಅಷ್ಟು ಆಯು ಜಾಸ್ತಿ ಆಗುತ್ತೆ, ಎಷ್ಟು ಕೆಳಗಡೆ ಬರ್ತೀರಾ ಆಯು ಕಮ್ಮಿ ಆಗುತ್ತೆ. ಇನ್ನೂ ಕಮ್ಮಿ ಆಗುತ್ತೆ. ಇನ್ನ ಒಂದು ಹೆದರ್ಕೊಂಡಿರ್ಬೇಕಾಗುತ್ತೆ ಜೀವನ ಪರ್ಯಂತ. ಯಾರು ನನ್ನ ಸಾಯಿಸ್ಬಿಡ್ತಾರೋ, ಯಾರು ನನ್ನ ಪ್ರಾಣಿಯಲ್ಲಿ ಏನಾಗುತ್ತೆ ನೋಡಿ, ಯಾರು ನನ್ನ ಸಾಯಿಸ್ಬಿಡ್ತಾರೋ, ಯಾರು ನನ್ನ ಸಾಯಿಸ್ಬಿಡ್ತಾರೋ ಯಾವಾಗ್ಲೂ ಹೆದರ್ಕೊಂಡಿರ್ತೀವಿ, ನೋಡ್ತಾ ಇರುತ್ತೆ. ನಾವು ಅದನ್ನೇ ಮಾಡ್ತಾ ಇದ್ದೀವಿ, ಅದರಷ್ಟು ಹೆದರಲ್ಲ ಅಷ್ಟೇ. ನಾವು ಇನ್ನೊಂದು ಮನುಷ್ಯನ್ ನೋಡಿ ಹೆದರ್ತೀವಿ. ಯಾವ ಗಾಡಿ ಬಂದು ಹೊಡಿಯತ್ತೋ ಗೊತ್ತಿಲ್ಲ, ಕ್ರಾಸ್ ಮಾಡಕ್ಕಾಗತ್ತೋ ಗೊತ್ತಿಲ್ಲ. ಫ್ಯಾಕ್ಟ್. ಹೆದರಿಕೆ ಅಂತೂ ಇದೆ ಅಲ್ವಾ? ಕಾಯಿಲೆಗೆ ಆಮೇಲೆ ಫಸ್ಟ್ ಹೆದರಿಕೆ. ಸಾವಿನ ಹೆದರಿಕೆ ಇದೆ. ಸಾವಿನ ಹೆದರಿಕೆ ಇರಬಾರದು ಅಂದ್ರೆ ಇಲ್ಲಿ ಬರಬಾರದು. ಈ ಲೋಕಕ್ಕೆ ಬಂದ್ರೇನೆ ಇದೆಲ್ಲ ಪ್ರಾಬ್ಲಮ್. ಈಗ ಬಂದ್ಬಿಟ್ಟಿದೀವಿ. ಈಗ ಹಿಂಗಾಯ್ತಂದ್ರೆ ಕಳ್ತನ ಮಾಡಿ ಬಂದ್ಬಿಟ್ಟಿದೀವಿ. ಈಗೇನ್
ಅನ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ತಪ್ಪಿಸ್ಕೊಂಡು ಹೋಗ್ತೀಯಾ, ದಾರಿ ಇದೆ, ಮಾಡ್ಬೇಡ. ಇದನ್ನ ಏನ್ ಮಾಡಿದ್ಯಲ್ಲ ಅದು ಮಾಡಕ್ ಹೋಗ್ಬೇಡ, ಅಷ್ಟೇ ಸಿಂಪಲ್. ಅದಕ್ಕೆ ರೀಸನಿಂಗು ಅದು ಇದು ಅಲ್ಲ ಸರ್, ಹಿಂಗಾಗ್ಬಿಟ್ರೆ ಇದು ಮಾಡಿದ್ಯಲ್ಲ ಮಾಡ್ಬೇಡ. ವೀರಮಣಿ ಈಸ್ ದ್ಯಾಟ್. ಯಾಕೆ? ಕಾನ್ಸಿಕ್ವೆನ್ಸ್. ದ ಕಾನ್ಸಿಕ್ವೆನ್ಸ್ ಆಫ್ ಬ್ಯಾಡ್ ಆಕ್ಷನ್ ಇಸ್ ದಿಸ್. ದ ಕಾನ್ಸಿಕ್ವೆನ್ಸ್ ಆಫ್ ಕಳ್ತನ ಮಾಡಿದ್ರೆ ನನಗೆ ಏನೂ ಇರಲ್ಲ ಮುಂದಿನ ಜನ್ಮದಲ್ಲಿ, ಏನೂ ಉಳಿಯಲ್ಲ, ಒಂದು ಪೈಸಾ ಇರಲ್ಲ ನಂತರ. ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ, ಏನೂ ಉಳಿಯಲ್ಲ. ಯಾಕೆ? ಕಿತ್ಕೊಂಡಿದ್ದೀನಲ್ಲ. ಈಗ ಎಷ್ಟೋ ಜನಕ್ಕೆ ಏನೂ ಇರಲ್ಲ, ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಬರೋದೇ ಇಲ್ಲ. ಅವ್ರು ಏನಾರ ಮಾಡ್ಕೊಳ್ಳಿ, ಎಷ್ಟಾರ ಟ್ರೈ ಮಾಡ್ಲಿ, ಏನಾರ ಮಾಡ್ಲಿ, ಎಷ್ಟಾರ ಓದಕ್ ಹೋಗ್ಲಿ, ಬರೋದಿಲ್ಲ. ಡಿಗ್ರಿನೂ ಆಗತ್ತಾ, ಹಾಕೊಳ್ಳಿ, ಕೆಲಸ ಸಿಗಲ್ಲ. ಕೆಲಸ ಸಿಗ್ತಾ, ದುಡ್ಡು ಕೊಡಲ್ಲ. ಮನೆ ಮಾಡಕ್ ಹೋಗ್ತೀಯಾ, ಮನೆ ಕಟ್ಟಲ್ಲ, ಅಂದ್ರೆ ಫುಲ್ ಆಗಲ್ಲ, ಯಾವನ ಕಿತ್ಕೊಂಡು ಹೋಗ್ತಾನೆ ದುಡ್ಡು. ಒಟ್ಟಲ್ಲಿ ನಿನಗೆ ನೆಟ್ಟಿಗಿರಲ್ಲಪ್ಪ. ಯಾವ ತರ ಅಡಿಚನೆ, ನಿಮ್ಗೆ ಏನೂ ಕಂಪ್ಲೀಟ್ ಆಗಲ್ಲ, ಯಾವುದೂ ಕಂಪ್ಲೀಟ್ ಆಗಲ್ಲ, ಅಪೂರ್ಣ, ಒದ್ದಾಡು. ಆಮೇಲೆ ಏನಾಗತ್ತೆ, ಎಸ್ಟ್ರಾಲಜರ್ ಹತ್ರ ಹೋಗ್ಬೇಕಾಗತ್ತೆ. ನನ್ಗೆ ಗೊತ್ತಿಲ್ಲ ಯಾಕೆ ಹಿಂಗಾಗ್ತಿದೆ, ಇಲ್ಲ ಯಾವುದೋ ದೇವ್ರ ಹತ್ರ ಹೋಗ್ಬೇಕು. ದಟ್ಸ್ ಆಲ್. Because I don't know, but I have only created it. Exactly. ನಾವು ರಿಲಿಜನ್ ಅಲ್ಲಿ, ಯಾವುದೇ ರಿಲಿಜನ್ ಅಲ್ಲಿ we don't have cause and effect. We can see the effect, but we don't know the cause. So we think cause is some god or some planet. ಆ ಪ್ಲಾನೆಟ್ ಚೇಂಜ್ ಆಗ್ಬಿಟ್ರೆ ನನ್ಗೆ ಸರಿ ಹೋಗ್ಬಿಡುತ್ತೆ. ಪ್ಲಾನೆಟ್ ಚೇಂಜ್ ಆಗಲ್ಲ, ಟ್ಯಾಬ್ಲೆಟ್ ಚೇಂಜ್ ಆಗಲ್ಲ, ಅದು ಹಂಗೆ ಇರುತ್ತೆ. Planet, exactly. So if you know the past cause, you know why it is. ನೀವು ಹಳೆ ಜನ್ಮದ ಜ್ಞಾನ ಇಲ್ವಾ, ಬೇಕಾಗಿಲ್ಲ, ಮಾಡ್ಬೇಡ ಕಣಪ್ಪ, ಇವತ್ತೇ ಮಾಡ್ಬೇಡ. ಇದುವರೆಗೆ ಏನ್ ಮಾಡಿದ್ಯೋ ಮಾಡಿದೀಪ, ಇವತ್ ಬಿಡು. ಸ್ವಲ್ಪ ಆದ್ಮೇಲೆ ಅದು ಚೇಂಜ್ ಆಗುತ್ತೆ, ಯಾಕಂದ್ರೆ ಯು ಆರ್ ನಾಟ್ ಗಿವಿಂಗ್ ಎನಿ ಫರ್ದರ್ ಎನರ್ಜಿ, so it will not work. Then you start getting, ಇವತ್ತು ನಾನು ಬಿಟ್ಬಿಡ್ತೀನಿ, ಇವತ್ತೇ ಆಗ್ಬಿಡತ್ತಾ, ನೀನ್ ಚಾಲೆಂಜ್ ಮಾಡ್ಕೊಳಕ್ ಹೋಗ್ಬೇಡ. ಇವತ್ತೇ ಆಗತ್ತಾ, ನಾಳೆ ಆಗತ್ತಾ, ನಾಡಿದ್ದಾಗತ್ತಾ, ಆಚೆ ನಾಳೆದಾಗತ್ತಾ, ಸಂಬಂಧ ಇಲ್ಲ. ನೋಡು ಹಿಂಗಿದೆ. ಕ್ಲಿಯರ್? ದಟ್ ಈಸ್ ದ ರೀಸನ್ ವೈ ದೇರ್ ಇಸ್ ಅ ಪಾಸ್. ನೋಡು, ಈಗ ಮಾತಾಡೋಕ್ಕಿಂತ ಮುಂಚೆ ನೋಡು, ಏನ್ ಮಾತಾಡ್ತಿದ್ಯಾ, ಇದು ನಿನಗೆ ಮುಕ್ತಿಗೆ ತಗೊಂಡೋಗುತ್ತಾ, ಬಂಧನಕ್ಕೆ ತಗೊಂಡೋಗುತ್ತಾ, ಇದು ನಿನಗೆ ಕಷ್ಟ ಕೊಡುತ್ತಾ, ಸುಖ ಕೊಡುತ್ತಾ, ಅಷ್ಟೇ. ಎರಡೇ ಪ್ರಶ್ನೆ ಕೇಳು. ಸುಖ ಕೊಡುತ್ತಾ, ಕಷ್ಟ ಕೊಡುತ್ತಾ? ಕಷ್ಟ ಕೊಡುತ್ತೆ, ಮಾಡ್ಬೇಡ, ಅಷ್ಟೇ ಸಿಂಪಲ್. ನಾನಾದ್ರೂ ಅಷ್ಟೇ ಮಾಡ್ಬೇಕು, ನೀವಾದ್ರೂ ಅದೇ ಮಾಡ್ಬೇಕು, ಇವರಾದ್ರೂ ಎಲ್ಲವನ್ನೆಲ್ಲ ಯಾರು ಕೂತಿದಾರೋ ಎಲ್ಲ ಹೊರಗಡೆ ಇರೋರಿಂದ ನಮ್ಮ ಅಷ್ಟೇ ಮಾಡು. ಸುಖ ಕೊಡುತ್ತಾ, ದುಃಖ ಕೊಡುತ್ತಾ? ಸುಖ ಕೊಡುತ್ತೆ, ಮಾಡು. ದುಃಖ ಕೊಡುತ್ತೆ, ಮಾಡ್ಬೇಡ. ಹೆಂಗ್ ಗೊತ್ತಾಗತ್ತೆ? ಸುಳ್ಳು ಹೇಳ್ಬೇಕಂದ್ರೆ ಎಷ್ಟು ಸ್ಕೀಮ್ ಹೊಡಿಬೇಕು ಅದಕ್ಕೆ. ಅದ್ರ ದುಃಖ ಪಡ್ತಿದ್ದಿ ತಾನೆ, ಗೊತ್ತಾಗ್ತಿದಲ್ವಾ? ಮಾಡ್ಬೇಡ. ಕಳ್ತನ ಮಾಡಕ್ಕೆ ಎಷ್ಟು ಸ್ಕೀಮ್ ಮಾಡ್ಬೇಕು, ಮಾಡ್ಬೇಡ. ಪ್ರಾಣ ತೆಗಿಯಕ್ಕೆ ಎಷ್ಟು ಸ್ಕೀಮ್ ಮಾಡ್ಬೇಕು, ಮಾಡ್ಬೇಡ. ಇದು ಅಫೇರ್ ಮಾಡ್ಕೊಳಕ್ಕೆ ಎಷ್ಟು ಸ್ಕೀಮ್ ಹಾಕ್ಬೇಕು, ಮಾಡ್ಬೇಡ. ಕುಡಿಯೋದಕ್ಕೆ ಎಷ್ಟು ಸ್ಕೀಮ್ ಹೊಡಿಬೇಕು, ಬಾರ್ ಹುಡುಕ್ಬೇಕು, ಯಾವ ಬಾಟ್ಲ್ ಕುಡಿಬೇಕಂತ ಹುಡುಕ್ಬೇಕು, ಆರಾಮದು. ಡ್ರಗ್ಗೂ ಅಷ್ಟೇ, ಯಾವನ್ ಸಿಗುತ್ತಾ, ಹಂಗೆ ಇಲ್ಲ, ಸ್ಕೀಮ್ ಮಾಡ್ಬೇಡ, ಅಷ್ಟೇ. 5 ಪ್ರಿಸೆಪ್ಟ್ಸ್. ಕಷ್ಟ ಪಡೋದು ಯಾವ್ದಿದೆಯೋ ಅದು ಮಾಡ್ಬೇಡ. ಆಮೇಲೆ ಟಕ್ ಅಂತ ಬರ್ತಾ ಹೋಗುತ್ತೆ. ಅದಕ್ಕೆ 5 ಪ್ರಿಸೆಪ್ಟ್ಸ್, 5 ಪ್ರಿಸೆಪ್ಟ್, 5 ಪ್ರಿಸೆಪ್ಟ್ ಅಂತ ಹೇಳೋದು. ಇದನ್ನ ತಗೊಳ್ಳೋದು ಕೊಡೋದು ಪ್ರಶ್ನೆ ಇಲ್ಲ. ನಾವೆಲ್ಲ ಮಹಾಬೋಧಿಗೆ ಹೋದ್ವಿ, ಅಲ್ಲಿ ಬಂತೆ ಕೂತ್ರು, ಅವರು ನಮಗೆ ಕೊಟ್ರು, ನಾವು ಮನೆಗೆ ಹೊತ್ಕೊಂಡ್ ಬಂದ್ವಿ, ಎಂತದಿಲ್ಲ. ಅವ್ರು ಕೊಡಕ್ ಅವ್ರು ಯಾರೂ ಇಲ್ಲ,
ನೀವು ತಗೊಳಕ್ಕೂ ಯಾರಿಲ್ಲ. ಅದೇನ್ ಗಿಫ್ಟ್ ಅದು ನಿಮ್ ಕೊಡಕ್ಕೆ ಇಲ್ಲ. ಸರಿ, ಗೌರವ ಕೊಡ್ತಾ ಇದ್ದಾರೆ, ಓಕೆ, ಬಟ್ ಯು ಆರ್ ಸಪೋಸ್ ಟು ಬಿ ಇನ್ ದ್ಯಾಟ್. ಎನಿಮೀಸೇ ಇರ್ತಾರೆ. ಎನಿಮೀಸ್ ಜಾಸ್ತಿ ಅಲ್ಲ, ಎನಿಮೀಸೇ ಇರ್ತಾರೆ. ಕಾನ್ಸಿಕ್ವೆನ್ಸ್. ಸುಳ್ಳಂದ್ರೆ ನಿಮಗೆ ನೀವು ಏನು ಮಾಡಿರಲ್ಲ, ನಿಮ್ ತಲೆ ಮೇಲೆ ಹೊರಿಸ್ತಾ ಇರ್ತಾರೆ, ನೀನೇ ಮಾಡಿದೆ ಅಂತ. ಅಪವಾದ, ಫಾಲ್ಸ್ ಅಕ್ವಿಸಿಷನ್. ಐದನೇದು ಮುಟ್ಟಾಳ. ಅದೇ ವರ್ಡೇ ಹಾಕಿದ್ದಾರೆ ಪಾಲಿಯಲ್ಲಿ, ಮುಟ್ಟಾಳ ಅಂತ. ಮುಟ್ಟಾಳ ಅಂದ್ರೇನು? ಅವನ್ ತಲೆ ಒಳಗೆ ಏನು ಹೋಗಲ್ಲ, ಮದದಲ್ಲಿ ಇರ್ತಾನಲ್ವಾ, ಬ್ಲೈಂಡ್ ಆಗೋಗ್ಬಿಟ್ನಾ, ಏನು ಬರಲ್ಲ. ಸುಮ್ಮನೆ ಕೂತ್ಕೊಂಡು ಏನಾರ ಹೇಳಿ, ಅವನ್ ತಲೆ ಒಳಗೆ ಏನೇನು ಹೋಗಲ್ಲ. ಅಂದ್ರೆ ಅವ್ರ ಅಪ್ಪ ಅಮ್ಮನೂ ಕಷ್ಟ ಪಡ್ಬೇಕು, ಅವನು ಕಷ್ಟ ಪಡ್ತಾನೆ, ಏನೂ ಆಗಲ್ಲ ಅವನ್ ಜೀವನದಲ್ಲಿ, ಏನೂ ಆಗಲ್ಲ. ಯಾಕಂದ್ರೆ ಇಂಟೆಲೆಕ್ಟ್ ಅನ್ನೋದೇ ಇಲ್ಲ. ದಡ್ಡ, ಮಂದ. ಮಂದ ಅಂತ ಕೇಳಿದಿರ? ಮಂದ ಬುದ್ಧಿ, ಏನೋ ಕಳೆದೋಗಿರ್ತಾನೆ. ಇಲ್ಲ, ಇನ್ನೊಂದು ಆಬ್ಸೆಂಟ್ ಮೈಂಡೆಡಿಸಮ್ ಅಂತಾರೆ, ಗೊತ್ತಾ? ಎಲ್ಲೋ ಕಳೆದೋಗಿರೋದು. ಗುರು ನಿನಗೆ ಹೇಳ್ತಾ ಇರೋದು. ನನಗ ಏನಾಯ್ತು ಏನ್ ಹೇಳಿದ್ರಿ? ಮುಟ್ಟಾಳ್ ನನ್ ಮಗನೇ. ಅದೇ ಎಕ್ಸಾಕ್ಟ್. ಯಾಕೆ ಮುಟ್ಟಾಳ ಇದ್ದಾನೆ ಅಂದ್ರೆ, ಮೇರೆಯ ಅಂದ್ರೆ ಡ್ರಗ್, ಮಜ್ಜ ಅಂದ್ರೆ ಹೇಳದ್ನಲ್ಲ, ಅವಾರ್ಡ್ ಗಿವರ್ಡ್ ಎಲ್ಲ ಇಡೀ ಮನೆ ತುಂಬಾ ಹಾಕೊಂಡಿದ್ದ. ಸೆಲ್ಫಿ ತಕ್ಕೊಂಡಿದ್ದಕ್ಕೆ ಇದು ಕೊಡ್ಬೇಕಾಯ್ತು. ಈಗ ಮುಟ್ಟಾಳಾಗಿ ಹುಟ್ಟಿದಾನೆ. ಪ್ರಮಾದ ಗೊತ್ತಲ್ವ ಕನ್ನಡದಲ್ಲಿ? ಹೀಡ್ಲೆಸ್, ಬುದ್ಧಿ ಇಲ್ದಿರೋನು, ಕೇರ್ಲೆಸ್. ಏನಾಗಲ್ಲ ಹೋಗಿರಿ ಎತ್ಲಾಗೆ. ಪ್ರಮಾದ ಠಾನ, ಅಧಿಷ್ಠಾನ ಮಾಡ್ಕೊಂಡಿದ್ದಾನೆ, ಹಿಂಗೆ ಇರ್ಬೇಕು ನಾನು ಅಂತ. ಹಂಗ್ ಮಾಡ್ಬೇಡ ಗುರು ಅಂತ ಅವ್ರು ಹೇಳ್ತಾ ಇರೋದು. ಅದನ್ನ ಮಾಡಿದ್ರೆ 5 ಪ್ರಿಸೆಪ್ಟ್ ಆಯ್ತು. ಈಗ ನೀವು ನೆಕ್ಸ್ಟ್ ಮೀಟಿಂಗ್ ತನಕ ನಾವ್ ಏನ್ ಮಾಡ್ಲಿ ಅಂತ ಕೇಳಿದ್ರಲ್ಲ, ಇಷ್ಟು ಮಾಡಿ, ಏನ್ ಕಾನ್ಸಿಕ್ವೆನ್ಸ್ ಅಂತ ನೋಡಿ 2 ನಿಮಿಷ ಟೈಮ್ ತಗೊಳ್ಳಿ. ಯಾರೇ ನಿಮ್ಮ ಹತ್ರ ಇಂಟ್ರಾಕ್ಟ್ ಮಾಡಿದ್ರು, ಏನೇ ನೋಡ್ತಾ ಇದ್ರು, ಏನ್ ನೋಡ್ತಾ ಇದ್ದೀರಾ ಅಂತ ಫಸ್ಟ್ ನೋಡಿ, ನಿಮಗೆ ಅದರಿಂದ ಏನಾಗತ್ತೆ ಅಂತ ಸ್ಟಾಪ್ ಮಾಡಿ. ಸಾರ್ಥಕ ಸಪಾಯ ಅಂದ್ರೆ ಈಗ ಮಾಡ್ಬೋದಾ ಮಾಡಬಾರ್ದಾ. 3ನೇದು ಇಂದ್ರಿಯ ಗೋಚರ, ಇಂದ್ರಿಯಗಳು ಎಲ್ಲಿ ಓಡಾಡ್ತಾ ಇದೆ. 4ನೇದು ಮೋಹ ಬರುತ್ತಾ, ಮೋಹ ಇಲ್ಲದೆ ಇರೋದು ಬರುತ್ತಾ ಅಂತ ನೋಡ್ಬೇಕು. ದಟ್ ಈಸ್ ಸಂಪಜನ್ಯ, ಸಂಪ್ರಜ್ಞಾತ. ಈ ಕಡೆ ತಗೊಂಡ್ರೆ, ಸತಿ ಬೆಳೆಸೋದಕ್ಕೆ ಮೊದಲನೇದು ಮನಸ್ಸಿನ ಸ್ಥಿತಿ ಏನಿದೆ, 2ನೇದು ಏಕಾಗ್ರತೆಗೆ ಹೋಗ್ತಾ ಇದೆಯಾ, 3ನೇದು ನನಗೆ ಏಕಾಗ್ರತೆ ಬಂದಾಗ ವಿಕ್ಷೇಪ, ಅಲ್ಲಾಡಿಸೋದು, ಆ ಥರ ಏನಾರ ಇದೆಯಾ, ಮನಸ್ಸು ಅಲ್ಲೋಲ ಕಲ್ಲೋಲ ಆಗ್ತಾ ಇದೆಯಾ, ಡಿಸ್ಟ್ರಾಕ್ಷನ್ ಆಗ್ತಾ ಇದೆಯಾ ನೋಡಬೇಕು. ಅದಾದ್ಮೇಲೆ ಉಪಠಿತ ಸತಿ ಅಂದ್ರೆ ಸತಿ ಎದ್ದು ನಿಂತಿದೆ. ಉಪಠಿತ ಅಂದ್ರೆ ಏನು? ಎದ್ದೇಳೋದು. ಸತಿ ಎದ್ದಿದೆ. ಸತಿ ಎದ್ದಿದೆ ಅಂದ್ರೆ ತಪ್ಪು ಮಾಡಲ್ಲ ಇನ್ನ. ಅರೈಸನ್, ಅವೇರ್ನೆಸ್ ಎಸ್ ಅರೈಸನ್. ನೋ ಐ ಆಮ್ ಅವೇರ್. ಮಲಗ್ಬಿಟ್ಟಿದ್ದೆ, ಈಗ ಎದ್ದಿದ್ದೀನಿ ಗುರು. ಮಾಡಲ್ಲ ಬಿಡಿ, ಹೆಂಗಾರೆ ಅರ್ಥ ಆಯ್ತು. ಯಾಕೆ? ಈ 4ರಲ್ಲಿ ಕಾನ್ಸಿಕ್ವೆನ್ಸ್ ನೋಡ್ಬಿಟ್ಟೆ, ಇದು ಮಾಡೋದ್ರಿಂದ ಏನಾಗತ್ತೆ ಅಂತ ಆ 2 ನಿಮಿಷದಲ್ಲಿ ನೋಡಿದೆ. ಅವಾಗ ಸಾರ್ಥಕವಾಗಿರೋ ಮಾತನ್ನ ಆಡ್ತೀನಿ ಅಂದವರಿಗೆ. ಆಮೇಲೆ ಈ ವಿಷಯನ ಹಿಂಗ್ ಹೇಳೋದು ಈಗ ಸರಿನಾ, ಹಿಂಗ್ ಹೇಳ್ಬೋದಾ ಅಂತ ನೋಡ್ತೀನಿ.
ಯಾವ ತರ ಹೇಳಬೇಕು, ಅವ್ರಿಗೆ ಹೆಂಗೆ ಹೇಳಿದ್ರೆ ಹೆಂಗೆ ಸರಿ ಹೋಗುತ್ತೆ, ಅರ್ಥ ಆಗದೆ. ಮೂರನೇದು ಇಂದ್ರಿಯ ಗೋಚರ. ನನ್ನ ಇಂದ್ರಿಯಗಳು ಎಲ್ಲಿ ಹೋಗ್ತಾ ಇದೆ, ಅವ್ರನ್ನ ನೋಡ್ತಾ ಇದ್ದೀನಿ, ಅವ್ರನ್ನ ಕೇಳಿಸ್ಕೊತಾ ಇದ್ದೀನಿ, ಏನಾಗ್ತಾ ಇದೆ. ಆಮೇಲೆ ನಾಲ್ಕನೇದು ಮೋಹಕ್ಕೆ ಹೋಗ್ತಾ ಇದೆಯೋ, ಮೋಹಕ್ಕೆ ಹೋಗ್ತಾ ಇದೆಯೋ, ಸಮೋಹ. ಇವನ್ 4 ಮಾಡಿದಾಗ ದೆನ್ ಯು ಆರ್ ಇನ್ ಸತಿ ಸಂಪಜನ್ಯ. ಇದನ್ನೇ ಮಾಡ್ಕೊಂಡಾಗ ಇಂದ್ರಿಯ ಸಂವರ ಆಗತ್ತೆ. ಯಾಕೆ? ನಾನು ನೋಡ್ತಾ ಇದ್ದೀನಿ, ಇದು ಮಾಡಿದ್ರೆ ಸರಿನಾ, ಮಾಡಿದ್ರೆ ಸರಿನಾ, ಇದನ್ನ ಮಾಡಿದ್ರೆ ಸರಿನಾ, ಇದನ್ನ ನೋಡಿದಾಗ ಈ ತರ ಮಾಡ್ಲಾ ಮಾಡಬಾರ್ದ, ಕೇಳಿಸ್ಕೊಂಡಾಗ ಹಿಂಗ್ ಮಾಡ್ಲಾ ಮಾಡಬಾರ್ದ, ಟೇಸ್ಟ್ ಮಾಡಿದಾಗ ಹಿಂಗ್ ಮಾಡ್ಲಾ ಮಾಡಬಾರ್ದ, ವಾಸನೆ ತಗೊಂಡಾಗ ಹಿಂಗ್ ಮಾಡಬಾರ್ದ. ಎಲ್ಲದಕ್ಕೂ ಹಂಗೆ ಮಾಡಿ. ಹೌದು, ಅಲ್ಲ ಇಂಟೆನ್ಷನ್ ನೀವು ಸ್ಟಾಪ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ, ದೆನ್ ಇಟ್ ಸ್ಲೋಲಿ ಗೋ ಅವೇ. ಫಸ್ಟ್ ಸೆಷನ್ಗೆ ಅಷ್ಟೇ ಸಾಕಲ್ವಾ? ಪಾಸ್. ಇಂಟೆನ್ಷನ್ ಮಾಡಿದಾಗ ಕಾನ್ಸಿಕ್ವೆನ್ಸ್ ಬರುತ್ತೆ. ಇಂಟೆನ್ಷನ್ ಬಂದಿದೆ ಅಂತ ಗೊತ್ತಾದ್ರೆ ಅದು ಕಾನ್ಸಿಕ್ವೆನ್ಸ್ ಇರುತ್ತೆ, ಬಟ್ ಇಟ್ ವಿಲ್ ನಾಟ್ ಟರ್ನ್ ಇಟ್ ಇಂಟು ಅನ್ ಆಕ್ಷನ್. ಈಗ ನಾವು ಅದನ್ನ ಆಕ್ಷನ್ಗೆ ನಾವು ಕನ್ವರ್ಟ್ ಯಾವಾಗ ಮಾಡ್ತೀವೋ ಅವಾಗ ಇಟ್ ಬಿಕಮ್ಸ್ ಇಂಟೆನ್ಷನಲ್ ಆಕ್ಷನ್. ಈಗ ನಾನು ಯಾರನ್ನು ನೋಡಿದೆ, ಕೋಪ ಬಂತು, ಗೊತ್ತಾಯ್ತು ಬಂದಿದೆ ಅಂತ, ಅಲ್ಲಿಗೆ ಎಂಡ್. ಯು ಡಿಡ್ಂಟ್ ಡೂ ಎನಿಥಿಂಗ್. ಇರಿ ಬರ್ತದೆ. ವರ್ಬಲ್ ಬಂತ ಇಲ್ಲ, ಫಿಸಿಕಲ್ ಬಂತ ಇಲ್ಲ. ಬನ್ನಿ 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 ಬನ್ನಿ. ಹೇಳಿ. ನಾವು ಎಲ್ಲಿ ತನಕ ಆಕ್ಷನ್ ತಗೊಳ್ಳೋದಿಲ್ವೋ ಇಟ್ ಹಸ್ ಕಮ್. ಸೊ ದ ಐಡಿಯಾ ಈಸ್ ಅಲ್ಟಿಮೇಟ್ಲಿ ರಿಮೂವ್ ಫ್ರಮ್ ದ ಮೈಂಡ್ ಇಟ್ ಸೆಲ್ಫ್. Okay, the difference between Mahavira and Buddha is only this much. Mahaviran philosophy is the best philosophy ನಮ್ಮಂತವ್ರಿಗೆ than Buddha philosophy. ಯಾಕೆ ಅಂತ ಹೇಳಿದ್ರೆ ಅವ್ರೇನ್ ಹೇಳ್ತಾರೆ, ನಿನ್ ಕಡೆಗೆ ಕಾಯಕ್ ಬರುತ್ತೆ, ಬಾಡಿಗೆ ಬರುತ್ತೆ, ಸ್ಟಾಪ್ ಮಾಡ್ಬಿಡು. ನೀನು ಬಾರ್ಸೋಣ ಅಂತ ಇರುತ್ತೆ, ಸುಮ್ಮನೆ ಆಗ್ಬಿಡು. ಸೊ ಅವ್ರು ಹೇಳೋದು ಕಾಯದಂಡ ಮಾಡು, ವಚಿದಂಡ 2ನೇದು, ಮನೋದಂಡ 3ನೇದು. ಬುದ್ಧ ಹೇಳೋದು ಮನೋದಂಡ, ವಚಿದಂಡ, ಕಾಯದಂಡ. ಬಟ್ ಮನೋದಂಡ ಮಾಡೋದು ಈಸಿ ಅಲ್ಲ. ಈಗ ಆಲ್ರೆಡಿ ಬಂದ್ಬಿಟ್ಟಿದೆ ಅದು ಬಂದಿದ್ರ ಮೇಲೆ ಏನು ಮಾಡಕ್ಕಾಗಲ್ಲ. ನೀವು ಬಂದಾಯ್ತದು. ಈಗ ನೀವು ಕೇಳ್ತಾ ಇರೋದು ಬಂದ್ಬಿಟ್ಟಿದೆ, ತೆಗಿಯೋದು ಹೆಂಗೆ ಅಂದ್ರೆ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ದ ಪ್ರೀವಿಯಸ್. ಸೊ ಇಟ್ ವಿಲ್ ಟೇಕ್ ಟೈಮ್. ಹೌದಪ್ಪಾ, ಕರೆಕ್ಟ್. ಬಟ್ ಬಂದಾಯ್ತಲ್ಲ ಈಗ. ಅದು ಮಾಡಿದ್ರೆ ನಿಮ್ ಪ್ರಾಬ್ಲಮ್ ಇಲ್ಲ. ನೀವು ಇಲ್ಲಿ ಕೂಡೋದೇ ಪ್ರಶ್ನೆ ಬರೋದಿಲ್ಲ. ಸರ್, ಹೆಂಗಿದ್ದಿದ್ರೆ ನೀವಿಲ್ಲಿ ಕೂಡ್ತಾನೆ ಇರ್ಲಿಲ್ಲ. ಬೈ ನೌ ಯು ಆರ್ ರಿಯಲೈಸ್ಡ್ ಹ್ಯೂಮನ್ ಬೀಯಿಂಗ್. ಯು ಆರ್ ಟೋಟಲಿ ಕ್ಲೀನ್. ಹಂಗಾಗಿದ್ಯಾ? ಥಿಯರಿಟಿಕಲಿ ವಿ ಆರ್ ಸ್ಪೀಕಿಂಗ್, ಪ್ರಾಕ್ಟಿಕಲಿ ಮಾಡ್ತಾ ಇದ್ದೀರಾ? That's exactly what Buddha is saying, that you have to learn. ಹೇಳಿ ವೀಣು. ಸರ್, ಈಗ ಮೆಂಟಲಿ ಯಾರಿಗೋ ಈಗ ಹೊಡಿಬೇಕು ಅಂತ ಅನ್ಸುತ್ತೆ ಅಥವಾ ಕಿಲ್ ಮಾಡ್ಬೇಕು ಅನ್ಸುತ್ತೆ, ಅಥವಾ ಈವನ್ ಸ್ಟೀಲಿಂಗ್ ಇರ್ಬೋದು ಅಥವಾ ಸೆಕ್ಷುಯಲ್ ಮಿಸ್ಕಂಡಕ್ಟ್ ಇರ್ಬೋದು. ಅಂದ್ರೆ ಮೆಂಟಲಿ ಥಾಟ್ಸ್ ಬಂದ ತಕ್ಷಣ ಬರುತ್ತೆ, ಬಟ್ ಆ ರೀತಿ ಆಕ್ಷನ್ ಮಾಡಲ್ಲ. ಅವಾಗ ಶೀಲ ಬ್ರೇಕ್ ಆಗುತ್ತೆ ಸರ್. ಇಲ್ಲ. ವಾಟ್ ಹಿ ಸೇಸ್ ಇನ್ ದ್ವೇದ ವಿತಕ್ಕ ಸುತ್ತ, ಹಿ ಮೇಕ್ಸ್ ಇಟ್ ಆಸ್ 2 kind of ಥಾಟ್ಸ್. ವಿತಕ್ಕ ಅಂದ್ರೆ ಥಾಟ್ಸ್. ಒಂದು ಕಷ್ಟಕ್ಕೆ ತಗೊಂಡೋಗುತ್ತೆ, ಒಂದು ಸುಖಕ್ಕೆ ತಗೊಂಡೋಗುತ್ತೆ. ವೇಣು ಏನ್ ಹೇಳ್ತಿದ್ದೆ ಅಂದ್ರೆ, ಈಗ ಮೆಂಟಲಿ ಬಂತು. ಸೊ ಯು ಹ್ಯಾವ್ ಟು ಫಸ್ಟ್ ಮೇಕ್ 2 kinds of ಥಾಟ್ಸ್. One will take you to liberation, another will take you to bondage. ಆ ದ್ವೇದ ವಿತಕ್ಕ ಸೂತ್ರದಲ್ಲಿ ನೋಡಿ, ಅವ್ನು ಹೇಳ್ತಾರೆ ಮಾಡಬೇಡ, ಬಂತು ನನಗೆ ಮಾಡಲ್ಲ.
ಕಂಟಿನ್ಯೂಸ್ ಆಗಿ ಹಂಗೆ ಮಾಡ್ತಾ ಇದ್ರೆ ನಿಂತ್ಕೊಂಡ್ಬಿಡುತ್ತೆ. ಅವಾಗ ಮನ್ಸಲ್ಲೂ ಬರಲ್ಲ. ಈಗ ಮನಸ್ಸಲ್ಲಿ ಬಂದಿದೆ, ಈಗೇನ್ ಮಾಡ್ಲಿ ಅನ್ನೋದಲ್ಲ, ಬಂದಾಯ್ತು, ಓಕೆ, ಯು ಡಿಡ್ ನಾಟ್ ಡೂ ಇಟ್, ಯು ಡಿಡ್ ನಾಟ್ ಸೇ, ಯು ಡಿಡ್ ನಾಟ್ ಆಕ್ಟ್, ಫೈನ್. ಹಂಗೆ ಅದನ್ನ ನೋಡ್ತಾ ಹೋದ್ರೆ, ಒಬ್ಸರ್ವ್ ಮಾಡ್ತಾ ಹೋದ್ರೆ, ಇಟ್ ವಿಲ್ ಕ್ರಿಯೇಟ್ ಬಾಡಿಲಿ ಸೆನ್ಸೇಷನ್, ವಿಚ್ ಇಸ್ ವಾಟ್ ಗೋಯಂಕಾಜಿ ವಿಪಶ್ಯನಾ ಇಸ್. ಆ ಬಾಡಿ ಸೆನ್ಸೇಷನ್ ನೋಡ್ತಾ ಹೋಗು ಸ್ವಲ್ಪ. ಆಫ್ಟರ್ ಸಮ್ ಟೈಮ್ ದ ಬಾಡಿಲಿ ಸೆನ್ಸೇಷನ್ ವಿಲ್ ನಾಟ್ ಕಮ್. ಇಟ್ಸ್ ಓನ್ಲಿ ಮೆಂಟಲ್ feeling. Observe the mental feeling. Then it will stop. Then through thoughts itself it doesn't come. So it is no speech and words. Sorry, speech and action. Okay. So it's a 3-step process. ಮೊದಲನೇದು ರೆಕಗ್ನೈಸಿಂಗ್ ದ ಡೇಂಜರ್. ಅದಕ್ಕೆ ಬುದ್ಧ ಏನು ಹೇಳೋದು, ಆದೀನವ ನೋಡ್ಕೊಳ್ಳಿ, ಡೇಂಜರ್. ಓಕೆ. ಅಸ್ಸಾದ ಆದೀನವ ನಿಸ್ಸಾರಣ. ಅಸ್ಸಾದ ಅಂದ್ರೆ ಸ್ವಾದ, ಅದರಲ್ಲಿ ಇದೀನಿ ಈಗ ನಾನು. ಆದೀನವ ಡೇಂಜರ್, ಐ ಸೀನ್ ದ ಡೇಂಜರ್. ಡೇಂಜರ್ ನೋಡಿದಾಗ ನೋಡ್ತಾನೆ ಇದ್ರೆ ಮಾಡ್ತಾ ಇರೋದು ನಿಂತ್ಕೊಳ್ಳುತ್ತೆ, ಮನ್ಸಲ್ಲೂ ಬರಲ್ಲ. ಅವಾಗ ಡೇಂಜರ್ ನೋಡ್ತಾ ಇರುತ್ತೆ. ಏನ್ ಡೇಂಜರು? ಪ್ರಾಣ ತೆಗೆದ್ರೆ ಕಮ್ಮಿ ಆಯು ಬರುತ್ತೆ, ಕಳ್ತನ ಮಾಡಿದ್ರೆ ಇದಾಗತ್ತೆ, ಇದನ್ನ ಮಾಡಿದ್ರೆ ಇದಾಗತ್ತೆ. ಎಲ್ಲ 5 ನೋಡ್ತಾ ಇದ್ದೀನಿ. 5 ಪ್ರಿಸೆಪ್ಟ್ ಸಾಕು ಟು ಬಿಗಿನ್ ವಿತ್. 10 immoral deeds we have to do, but let us first concentrate on 5 most essential for ಸೋತಾಪನ್ನ. ಸೊ ಫಸ್ಟ್ ಅದನ್ನ ಮಾಡ್ತೀನಿ. ಮಾಡಿದ್ಮೇಲೆ ಅಲ್ಲಿಗೆ ಎಂಡ್ ಆಗತ್ತೆ, ಬರೋದಿಲ್ಲ ಈಗ ಮನಸ್ಸಲ್ಲಿ. ಐ ಆಮ್ ಪ್ಯೂರ್. So now I know for myself that I can do samadhi. So samadhi is strong, panya will happen, prajna. Clear? Yes, sir. ಸರ್, ಈಗ ಒಬ್ಬ ಪರ್ಸನ್ ಫ್ರೀಕ್ವೆಂಟ್ ಆಗಿ ಒಂದೇನೋ ಶೀಲ ಬ್ರೇಕ್ ಮಾಡ್ತಿರ್ತಾರೆ. ಇನ್ನೊಬ್ಬ ಪರ್ಸನ್ ಅಕೇಶನಲ್ಲಿ ಒಂದು ತಿಂಗಳಿಗೆ ಒಂದ್ಸಲಿ ಏನೋ ಸುಳ್ಳು ಹೇಳ್ಬೋದು, ಅಥವಾ ಆ ರೀತಿ ಆಗ್ತಿರುತ್ತೆ. It doesn't matter, ವೇಣು. ಇದು ಇಸ್ ನಾಟ್ ಬೈ ಡ್ಯೂರೇಷನ್. ಒಬ್ಬ ಒಂದೇ ಸಲಿ ಮಾಡ್ದ, ಇನ್ನೊಬ್ಬ 1 ವರ್ಷಕ್ಕೆ ಒಂದ್ಸಲಿ ಮಾಡ್ದ, ಅದಲ್ಲ. ಆಯ್ತು, ಬ್ರೇಕ್ ಆಯ್ತು, ಬರ್ಕೊಳ್ಳಿ, ಬ್ರೇಕ್ ಆಗಿದೆ, ಹೀರಿ ಒತ್ತಪ್ಪ 2 ತಗೊಂಬನ್ನಿ ಅಷ್ಟೇ. ಹಣ ಇದಾಗಿದೆ, ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ, ಆಗಿದೆ, ಬ್ರೇಕ್ ಆಗಿದೆ, ಫಿಕ್ಸ್ ಮಾಡ್ತೀನಿ. ಈಗ ನಲ್ಲಿ ಪೈಪು ಈಗ ನೋಡಿ ಒದ್ದಾಡ್ತಾ ಇದ್ದಾರೆ, ಈಗ ಹಾಗೆ ಆ ಥರ ಆಗಿದೆ. ಏನ್ ಮಾಡಿ ಆಗಿದೆ, ಫಿಕ್ಸ್ ಮಾಡ್ಬೇಕು. ಆಗಿದೆ 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 ಅದ್ರಲ್ಲಿ ಅರ್ಥ ಇಲ್ಲ. ಆಗಿದೆ, ಲೆಟ್ ಸಿ ಫ್ಯೂಚರ್, ಐ ವಿಲ್ ನಾಟ್ ಬ್ರೇಕ್ ಇಟ್. ಸೊ ವೈ? ಬಿಕಾಸ್ ಸತಿ ಇಸ್ ನಾಟ್ ದೇರ್. ಯಾಕೆ ಸತಿ ಇಲ್ಲ? ಡೇಂಜರ್ ನೋಡಿಲ್ಲ, ಅದಕ್ಕೆ ಸತಿ ಇಲ್ಲ. ಸೊ ಐ ವಿಲ್ ಟ್ರೈ ಟು ಸಿ ದ ಡೇಂಜರ್. ಸೊ ಯಾವಾಗ ನಾನು ಡೇಂಜರ್ ನೋಡಕ್ ಸ್ಟಾರ್ಟ್ ಮಾಡ್ತೀನೋ ಅವಾಗ ಅದಾಗದೇ ಸ್ಟಾಪ್ ಮಾಡುತ್ತದು ಮನಸ್ಸು. ಯಾಕಂದ್ರೆ ದುಃಖವನ್ನ ನೋಡುತ್ತದು. ಓಹೋ, ಇದು ನನಗೆ ಕಷ್ಟ ಕೊಡುತ್ತೆ, ಬೇಡ. ಸೊ ಇವನ್ ಸುತ್ತದಲ್ಲಿ ಸಾರಕಾನಿ ಮತ್ತೆ ಅಂಗುಲಿಮಾಲವ್ರದ್ದು ಅದೇ ತರ ಸರ್. ಅಂದ್ರೆ ಯಾವಾಗಿಂದ ಅವರು ಆ ಒಂದು ಮನಸ್ಸಿಗೆ ದೃಢವಾಗಿ ಬರುತ್ತೆ, ಅಲ್ಲಿಂದ ಫಾಲೋ ಮಾಡಕ್ ಶುರು. ಎಕ್ಸಾಕ್ಟ್ಲಿ. ಸೊ ಇಟ್ ಇಸ್ ನಾಟ್ ನೀವು ಅವಾಗ ಮಾಡಿದ್ರಿಂದ ಏನೋ ಆಗ್ಬಿಡುತ್ತೆ ಅಲ್ಲ, ಅದಿರುತ್ತೆ, ಬಟ್ ಮುಂದೆ ಫ್ಲೋ ಆಗಲ್ಲ. ಫ್ಲೋ ಆಗದೆ ಇದ್ರೆ ಎನರ್ಜಿ ಇಲ್ಲ, ಎನರ್ಜಿ ಇಲ್ಲ ಅಂದ್ರೆ ನಿಮಗೇನು ಆಗಲ್ಲ. ಕಂಟಿನ್ಯೂ ಮಾಡಿದ್ರೆ ತಾನೇ ಆಗೋದು. ಎಸ್ಕೇಪ್ ಆಗ್ಬಿಟ್ರೆ ಆ ಹಳೆ ಕಮ್ಮಗಳೆಲ್ಲ. ಅದಕ್ಕೆ ಅರ್ಹತ್ ಯಾಕೆ ಆಗ್ತಾರೆ? ಈವನ್ ಅ ನಾರ್ಮಲ್ ಪರ್ಸನ್ ಕ್ಯಾನ್ ಬಿಕಮ್ ಅರ್ಹತ್ ಬಿಕಾಸ್ ಯು ಸ್ಟಾಪ್ ದಟ್ ಕಮ್ಮ ಫ್ರಮ್ ಫ್ಲೋಯಿಂಗ್. ಮುಗೀತಷ್ಟೇ. ಇಟ್ಸ್ ನಾಟ್ ಇವ್ರಾಗ್ಬೇಕಾ ಅವ್ರಾಗ್ಬೇಕಾ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಎನಿಬಡಿ ಕ್ಯಾನ್ ಬಿ ಪ್ರೊವೈಡೆಡ್ ಹಿ ಈಸ್ ಫಾಲೋಯಿಂಗ್ ದ ಎಂಟೈರ್ ಪ್ರಾಸೆಸ್. ಇದನ್ನ ಮಾಡಿ ನೆಕ್ಸ್ಟ್ ಸ್ಟೆಪ್ ಹೋಗ್ತೀರಾ, ಅದನ್ನ ಮಾಡಿ ನೆಕ್ಸ್ಟ್ ಸ್ಟೆಪ್ ಹೋಗ್ತೀರಾ, ಮುಗೀತು. ಸೊ ಶೀಲ ಕಂದ ಕಂಪ್ಲೀಟ್ ಆಯ್ತು ಅಂದ್ರೆ ಸೋತಾಪನ್ನ, ಸಮಾಧಿ ಕಂದ ಕಂಪ್ಲೀಟ್ ಆಯ್ತು ಅಂದ್ರೆ ಅನಾಗಾಮಿ, ಪನ್ಯ ಕಂದ ಕಂಪ್ಲೀಟ್ ಆಯ್ತು ಅಂದ್ರೆ ಅರ್ಹತ್. ಅಷ್ಟೇ. Sure. ಅಷ್ಟೇಪ್ಪ.
ಇವತ್ತಿನ ಇಂಟ್ರೊಡಕ್ಷನ್ ಆರ್ ವಾಟ್ ಎವರ್ ಇಂಟ್ರೊಡಕ್ಷನ್ ಏನು ಜಾಸ್ತಿನೇ ಆಯಿತು, ಬಟ್ ಏನು ಪ್ರಾಕ್ಟೀಸ್ ಮಾಡ್ಬೋದು ಅಂತ ಮಾಡಿ. ಸೊ ಫಸ್ಟ್ ಹೆದರಿಕೆ, ಇದನ್ನು ತಪ್ಪು ಮಾಡಿದ್ರೆ ಏನು ಆಗಬಹುದು ಅದನ್ನ ಪಾಲಿ ವರ್ಡ್ ಇಸ್ ಆದೀನವ. ನಮ್ಮ ವೇಣುಗೋಪಾಲ್ ಅವರು ಪಾಲಿ ಚೆನ್ನಾಗಿ ಗೊತ್ತಿರೋದ್ರಿಂದ ಅವ್ರಿಗೆ ಪಾಲಿಯಲ್ಲೂ ಹೇಳ್ತಾ ಇದ್ದೀನಿ. ಬಟ್ ಹೆದರಿಕೆ, ನಾನು ಇದು ಮಾಡೋದ್ರಿಂದ ಏನಾಗ್ಬೋದು, ಕಾನ್ಸಿಕ್ವೆನ್ಸ್. ಅಷ್ಟೇ. ಆಲ್ವೇಸ್ ಲುಕ್ ಎಟ್ ಕಾನ್ಸಿಕ್ವೆನ್ಸ್, ಡೋಂಟ್ ಲುಕ್ ಎಟ್ ಎನಿಥಿಂಗ್ ಎಲ್ಸ್. ಅಷ್ಟೇ ಸರ್ ಇದು. ದಿಸ್ ಫಾರ್ ದ ಹೋಲ್ ಮಂತ್, ಇಫ್ ಯು ಡೂ ಇಟ್ ದ ಬೆಸ್ಟ್, ದೆನ್ ವಿ ಕ್ಯಾನ್ ಟ್ಯಾಕಲ್. ನಾವು ನೆಕ್ಸ್ಟ್ ಸಿಗೋ ತನಕ ಎವ್ರಿ ಆಕ್ಷನ್ ವಿ ನೀಡ್ ಟು ಡೂ. ಈ ಕುಶನ್ ಮೇಲೆ ಕೊಡೋದ್ರಿಂದ ಏನೂ ಆಗೋದಿಲ್ಲ. ಇಟ್ ವಿಲ್ ಹೆಲ್ಪ್ ಇಲ್ಲ ಅಂತ ಹೇಳಲ್ಲ, ಬಟ್ ಕಂಟಿನ್ಯೂಸ್. ಈಗ ನಾನು ಸೋತಾಪನ್ನನೇ ಆಗ್ಬೋದು ಲೆಟ್ಸ್ ಸೇ, ಬಟ್ ಮುಂದೆ ಹೋಗಕ್ಕಾಗಲ್ಲ, ಬಿ ಸ್ಟಕ್ ದೇರ್. ಸೋತಾಪನ್ನ ಇಸ್ ನಥಿಂಗ್ ಬಟ್ ಕಮಿಂಗ್ ಟು ದ ಸ್ಟ್ರೀಮ್ ಅಷ್ಟೇ. ಬುದ್ಧ ಧರ್ಮ ಅರ್ಥ ಆಗಿದೆ, ದಟ್ಸ್ ಆಲ್. ಸೊ ಅದರಲ್ಲಿ ನೀವೇನೋ ಕೇಳ್ಬೇಕಂತಿದ್ರಲ್ವಾ, ಈ ಬಿಸ್ನೆಸ್ ಮಾಡ್ಬೇಕಾರೆ ಅದು ಮಾಡ್ಬೇಕಾರೆ, ಅದಕ್ಕೆ ವಾಟ್ ಎವರ್ ಇಟ್ ಈಸ್ ಯು ಶುಡ್ ಟೇಕ್ ಅ ಪಾಸ್. ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಕೊಡೋಕ್ಕಾಗೋದಿಲ್ಲ. ಈಗ ಯಾರೋ ಬಂದ್ರು, ಈಗ ಇವ್ರು ಬಂದ್ರು, ಈಗ ಗಲಾಟೆ ನಡೀತಾ ಇದೆ ನೀರಿಂದು, ಆ ಬಿಲ್ಡಿಂಗ್ ಅಲ್ಲಿ ಲೀಕ್ ಆಗ್ತಾ ಇದೆ, ನೀರು ಇಳಿತಾ ಇದೆ, ಆ ಹುಡುಗ ಬಂದಿಲ್ಲ, ಅವನೊಬ್ಬ ಇದ್ದಾನೆ ಬಾಡಿಗೆ, ಅವನು ನೆನ್ನೆ ಹೊರಟೋಗಿದ್ದ, ಇವ್ರು ಬಂದಿದ್ರು ಪಾಪ ಪ್ಲಂಬರ್. ಓನರ್ ಹೇಳ್ತಾ ಇದಾರೆ ಇರು ನೀನು ಅಂತ, ಅವನಿಲ್ಲ. ಈಗ ಹೇಳ್ತಾ ಇದ್ದಾನೆ ಇನ್ನೊಂದು 40 ನಿಮಿಷ ಆಗತ್ತೆ ಆವಾಗ ಬನ್ನಿ ಅಂತ. ಡಸ್ ಹಿ ನೋ ದ ಕಾನ್ಸಿಕ್ವೆನ್ಸ್? ಶುಡ್ ಐ ಲೂಸ್ ಮೈ ಕೂಲ್? ಈ ಸಿಚುವೇಶನ್ ಬಂದಿದೆಯಪ್ಪ ಈಗ ಆಮೇಲೆ ಯಾರ ಬೇರೆ ಕಿರ್ಚಾಟ್ಲಾ ಅಥವಾ ಇವ್ರಿಗೇನಾರ ಹೇಳಲಾ ಪ್ಲಂಬರ್ಗೆ, ಅವ್ನು ಯಾವಾಗ ಹೇಳ್ತಾನೆ ಅವಾಗ ಹೋಗು ಅಂತ. ದಿಸ್ ಇಸ್ ದ ರಿಯಲ್ ಕಂಡೀಷನ್. ಸೊ ಆವಾಗ ಪಾಸ್ ಮಾಡಿ ಮಾತಾಡ್ಬೇಕು. ಆ ಟೈಮಲ್ಲಿ ಏನು ಆಕ್ಷನ್ ತಗೋಬೇಕು ತಗೊಳ್ಳಿ, ಬಟ್ ಇರಿಟೇಟ್ ಆಗದೆ, ದ್ವೇಷ ಮಾಡದೆ, ಏನು ಮಾಡದೆ ತಗೊಳ್ಳಿ ಅಷ್ಟೇ. ನೆನ್ಪಿಟ್ಕೊಳಕ್ ಆಗೋದಿಲ್ಲ. ನಾನು ನಿಮಗೆ ಒಂದು 100 ಹೇಳ್ಬೋದು, ಈಗ ಹಿಂಗ್ ಬಂದಾಗ ಹಂಗ್ ಮಾಡಿ, ಹಂಗ್ ಬಂದಾಗ ಹಂಗ್ ಮಾಡಿ, ಚಾನ್ಸೇ ಇಲ್ಲ. ಆ ಟೈಮಲ್ಲಿ ಮರ್ತೋಗುತ್ತದು, ಸತಿ ಇರಲ್ಲ. ಸೊ ಫಸ್ಟ್ ಬೆಳೆಸ್ಕೋಬೇಕಾದ್ರು ಸತಿ ಬೆಳೆಸ್ಕೋಬೇಕಂದ್ರೆ ಪಾಸ್, ಸ್ಟಾಪ್ ವಾಟ್ ಎವರ್ ಯು ಆರ್ ಡೂಯಿಂಗ್. ದೆನ್ ಯು ವಿಲ್ ಗೆಟ್ ಅನ್ ಆನ್ಸರ್. ನಾವು ಅದು ಪಾಡಿಗೆ ನಡ್ಕೊಂಡು ಹೋಗ್ಲಿ, ನಾನು ಸತಿ ಬೆಳೆಸ್ತೀನಿ ಚಾನ್ಸೇ ಇಲ್ಲ. ಪಾಸ್. ವೆನ್ ಯು ಪಾಸ್ ಯು ಕ್ಯಾನ್ ಸಿ ದ ಕಾನ್ಸಿಕ್ವೆನ್ಸ್, ಡೇಂಜರ್, ಆದೀನವ. ದೆನ್ ದ ಥರ್ಡ್ ಟರ್ಮ್ ವಾಟ್ ಬುದ್ಧ ಯೂಸಸ್, ನಿಸ್ಸಾರಣ, ಅಂದ್ರೆ ತಪ್ಪಿಸ್ಕೊಳ್ಳೋದು, ಸೈಕಲ್ ಇಂದ ತಪ್ಪಿಸ್ಕೊಳ್ಳೋದು, ರಿಪಿಟೇಟಿವ್ ಸೈಕಲ್ ತಪ್ಪಿಸ್ಕೊಳ್ಳೋದು. ನಿಸ್ಸರಣ. ತಪ್ಪಿಸ್ಕೊಳ್ಬೇಕಾದ್ರೆ ಪಾಸ್ ಮಾಡ್ಕೊಂಡ್ರೆ ಹೆಂಗ್ ತಪ್ಪಿಸ್ಕೊಳ್ತೀರ? ಈಗ ನಾನು ನಡ್ಕೊಂಡು ಹೋಗ್ಬೇಕಪ್ಪ, ಇಲ್ಲಿ ಧಡಾರ್ ಅಂತ ಹೋದ್ರೆ ಬೀಳ್ತೀನಿ. ಸ್ಟೆಪ್ಸ್ ನೋಡ್ಬೇಕು ತಾನೆ, ಇಳಿಬೇಕಾರೆ ಧಡ ಬೀಳ್ತೀವಿ ತಾನೆ. ಓಡಕ್ ಹೋದ್ರೆ ನೋಡ್ಕೊಂಡು ನಡಿಯಪ್ಪ ಹೇಳ್ತಾ ಇರ್ತಾನೆ. ಯಾಕ್ರಿ ನೋಡ್ಕೊಂಡು ನಡೀರಿ, ಕಾಣಿಸಲ್ವೇನ್ರಿ ನಿಮಗೆ? ಇಲ್ಲ ಅದ ನೋಡ್ಕೊಂಡು ನಡೀರಿ. ಸ್ವಲ್ಪ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಯಾವಾಗ ಗೊತ್ತಾಗತ್ತೆ? ನಮಗ ಅವಾಗ ನೋಡಿದಾಗ ಗೊತ್ತಾಗತ್ತೆ, ಓ ಪ್ರಾಬ್ಲಮ್ ಇದೆ. ಸರಿಯಾ? ಅಖಿಲೇಶ್, ನಿಮ್ದೇನಾರು ಇದೆಯಾ? ಇಲ್ಲ ಸರ್, ಕ್ವಶನ್ ಏನಿಲ್ಲ. ಓಕೆ, ಡನ್, ಫೈನ್. ಸರಿ, ಏನ್ ಮಾಡೋಣ ಇವತ್ತು? ಓಕೆ, ನಮಸ್ಕಾರ, ಸಂತೋಷ.